ಹೆಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಭಾವಿಸ್ತೀನಿ. ನನ್ನ ಹೆಸರು ಸಾಕ್ಷಿ ಅಂತ. ನಾನು ಸುಮಾರು ಒಂದು 6 ವರ್ಷದಿಂದ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮ್ಮೆಲ್ಲರಿಗೂ ನನ್ನ ಮೂಲಕ ಒಂದು ಅಳಿಲು ಸೇವೆ ಆಗಲಿ ಅನ್ನೋದು ನನ್ನ ವಿಶ್. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇವತ್ತು ನಾವು ನಿಮ್ಮ ಪರ್ಸನ್ ಬಗ್ಗೆ ನೀವು ಏನು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಇಂಟೆನ್ಷನ್ಸ್ ಏನು, ಈ ಕನೆಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ, ಆ್ಯಂಡ್ ಅವ್ರ ಮೆಸೇಜಸ್ ಏನು, ನಿಮಗೆ ಗೈಡೆನ್ಸ್ ಏನು ಈ ಒಂದು ಕನೆಕ್ಷನ್ ರಿಗಾರ್ಡಿಂಗ್, ಇದನ್ನೆಲ್ಲ ಇವತ್ತಿನ ರೀಡಿಂಗಲ್ಲಿ ಚೆಕ್ ಮಾಡೋಣ. ಓಕೆ, ಆಸ್ ಯೂಶುವಲ್ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಎಲ್ಲರಿಗೂ ಎಲ್ಲದನ್ನು ರೆಸೊನೇಟ್ ಆಗಬೇಕು ಅಂತ ಏನು ಇಲ್ಲ. ಕೆಲವು ವಿಷಯಗಳು ಕೆಲವ್ರಿಗೆ ರೆಸೊನೇಟ್ ಆಗಬಹುದು, ಕೆಲವ್ರಿಗೆ ರೆಸೊನೇಟ್ ಆಗದೇನೂ ಸಹ ಇರಬಹುದು. ಸೊ ನಿಮ್ಮ ಲೈಫ್ ಸಿಚುವೇಶನ್ಗೆ ಯಾವ್ದು ಅನ್ವಯಿಸುತ್ತೆ ಅದನ್ನು ತಗೊಳ್ಳಿ. ಆ್ಯಂಡ್ ಎಲ್ಲರೂ ಈ ವಿಡಿಯೋನ ವಾಚ್ ಮಾಡಬೇಕಾದ್ರೆ ದಯವಿಟ್ಟು ಓಪನ್ ಮೈಂಡಿಂದ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ 2 ಪೈಲ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. 2 ಪೈಲಲ್ಲಿ ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಪೈಲ್ ಸೆಲೆಕ್ಷನಲ್ಲಿ ಏನಾದ್ರು ಕಷ್ಟ ಆಗ್ತಾ ಇದೆ ಅಂತ ಅಂದರೆ 2 ಚಿಟ್ ತಗೊಂಡು ಒಂದು ಚಿಟ್ಟಲ್ಲಿ ಪೈಲ್ 1 ಅಂತ ಬರೀರಿ, ಹಾಗೆ ಇನ್ನೊಂದು ಚಿಟ್ಟಲ್ಲಿ ಪೈಲ್ 2 ಅಂತ ಬರೆದು ಫೋಲ್ಡ್ ಮಾಡಿ ಅದನ್ನು ಶಫಲ್ ಮಾಡಿ ಒಂದು ಚಿಟ್ನ ಪಿಕ್ ಮಾಡಿ. ಆ ಚಿಟ್ಟಲ್ಲಿ ಯಾವ ಪೈಲ್ ನಂಬರ್ ಇರುತ್ತೆ ಅದು ನಿಮ್ಮ ರೀಡಿಂಗ್ ಅಂತ ಅರ್ಥ. ಓಕೆನಾ? ಸೊ ಪೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಐ ವಿಲ್ ಸಿ ಯು ಅಟ್ ಯುವರ್ ರೀಡಿಂಗ್. ಓಕೆ, ಸೊ ಇಲ್ಲಿ 2 ಪೈಲ್ಸ್ ಇದೆ ನನ್ನ ಹತ್ರ. ಓಕೆ, ಇದು ಬಂದು ಪೈಲ್ 1. ಓಕೆ, ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು ಬಂದು ಪೈಲ್ 2. ಓಕೆ, ಸೊ 2 ಇದೆ, ಪೈಲ್ 1, ಪೈಲ್ 2. ಸೊ ಇವೆರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಗ್ತಾ ಇದೆ, ಯಾವುದ್ರ ಕಡೆಗೆ ನೀವು ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪೈಲ್ನ ಅಂತ. ಓಕೆ, ಸೊ ಲೆಟ್ ಸಿ ನಿಮ್ಮ ರೀಡಿಂಗ್ ಏನಿದೆ ಅಂತ. ಓಕೆ, ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ ಸಿ ನಿಮ್ಮ ಪರ್ಸನ್ನಿನ ಬಗ್ಗೆ ನೀವು ಏನು ತಿಳ್ಕೊಳ್ಬೇಕು, ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಓಕೆ, ಆ್ಯಂಡ್ ಪೈಲ್ ನಂಬರ್ 1, ನಾವು ರೀಡಿಂಗ್ನ ಸ್ಟಾರ್ಟ್ ಮಾಡೋ ಮುಂಚೆ ದಯವಿಟ್ಟು ನೀವು ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಮುಖಾನ ಆದರೆ ನೆನಪಿಸ್ಕೊಳ್ಳಿ, ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು, ಅಥವಾ ಅವರ ಹೆಸರನ್ನ 1-2 ಸತಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋನು ಸಹ ನೀವು ನೋಡ್ಬೋದು. ಸೊ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ ಅವಾಗ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1, ಮನಸ್ಸಲ್ಲಿರೋ ವ್ಯಕ್ತಿ ಏನು ಈ ಕನೆಕ್ಷನಿಂದ ಬಯಸ್ತಾ ಇದ್ದಾರೆ, ಅವ್ರ ಇಂಟೆನ್ಷನ್ಸ್ ಏನು, ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋದಕ್ಕೆ ಫೈಲ್ ನಂಬರ್ 1 ಟ್ರೈ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ಜಸ್ಟಿಸ್ ಕಾರ್ಡ್. ಓಕೆ, ಆ್ಯಂಡ್ ಜಡ್ಜ್ಮೆಂಟ್. 2 ಮೇಜರ್ ಅರ್ಕಾನಾಸ್ ಬಂದಿದೆ ಬ್ಯಾಕ್ ಟು ಬ್ಯಾಕ್. ಓಕೆ, ಮೇಜರ್ ಅರ್ಕಾನಾಸ್. ಓಕೆ, ಜಡ್ಜ್ಮೆಂಟ್ ಆ್ಯಂಡ್ ಜಸ್ಟಿಸ್. ರೈಟ್ ನಾವು ನನಗೆ ಏನು ಈ ಕಾರ್ಡ್ಸ್ ಮೂಲಕ ಸೆನ್ಸ್ ಆಗ್ತಾ ಇದೆ ಅಂತ ಅಂದರೆ ಈ ವ್ಯಕ್ತಿಯ ಎನರ್ಜೀಸ್ ತುಂಬ ಸೀರಿಯಸ್ ಆಗಿದೆ. ಓಕೆ, ಓಕೆ, ಲೆಟ್ಸ್ ಕ್ಲಾರಿಫೈ ಏನಕ್ಕೆ ಮೇಜರ್ ಅರ್ಕಾನಾಸ್ 2 ಬ್ಯಾಕ್ ಟು ಬ್ಯಾಕ್ ಬಂದಿದೆ ಅಂತ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 1 ವ್ಯಕ್ತಿ ಯಾಕೆ ಅವರನ್ನು ಅಪ್ರೋಚ್ ಮಾಡ್ತಾ ಇಲ್ಲ? ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. ಪ್ಲೀಸ್ ಕ್ಲಾರಿಫೈ ಏನಕ್ಕೆ ಜಡ್ಜ್ಮೆಂಟ್ ಮತ್ತು ಜಸ್ಟಿಸ್ 2 ಮೇಜರ್ ಅರ್ಕಾನಸ್ ಯಾಕೆ ಬ್ಯಾಕ್ ಟು ಬ್ಯಾಕ್ ಬಂದಿದೆ? ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. ವೆರಿ ಹೆವಿ ಎನರ್ಜೀಸ್, ತುಂಬ ಐ ಕ್ಯಾನ್ ಸೆನ್ಸ್ ಇಟ್. ತುಂಬ ಹೆವಿನೆಸ್ ಫೀಲ್ ಆಗ್ತಾ ಇದೆ ನನಗೆ ಶಫಲ್ ಮಾಡಬೇಕಾದ್ರೆ ಕಾರ್ಡ್ಸ್ನ. ಓಕೆ, 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 3 of Wands. Okay, I got it. Yes, let's see. Okay, 5 of Pentacles. ಸೊ ಪೈಲ್ 1 ನನಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಗೊತ್ತಾ, ನಿಮ್ಮ ಹಾಗೂ ನಿಮ್ಮ ಪರ್ಸನ್ನಿನ ಮಧ್ಯೆ ಇರೋ ಕನೆಕ್ಷನ್ ಯಾವುದೋ ಒಂದು ಸಿಂಪಲ್ ಆರ್ಡಿನರಿ ಕನೆಕ್ಷನ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಓಕೆನಾ? ಇದು ಒಂದು ಕಾರ್ಮಿಕ್ ಬೇಸ್ಡ್ ಕನೆಕ್ಷನ್.
ಈ ಕನೆಕ್ಷನ್ನ ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಇಂಟೆನ್ಷನಲ್ ಆಗೇನೆ ತಂದಿದೆ. ಯಾಕೆ ಗೊತ್ತಾ? ನಿಮಗೆ ಏನೋ ಒಂದು ಲೆಸನ್ ಕಲಿಸೋದಕ್ಕೆ ಈ ಪರ್ಸನಿನ ಮೂಲಕ. ಓಕೆ, ಆ್ಯಂಡ್ ಆಲ್ಸೋ ಐ ಕ್ಯಾನ್ ಸಿ, ಇಲ್ಲಿ ನನಗೇನು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗೊತ್ತಾ? ಬಿಕಾಸ್ ಮೇಜರ್ ಅರ್ಕಾನಾಸ್ ಇದೆ, ಜಡ್ಜ್ಮೆಂಟ್ ಆ್ಯಂಡ್ ಜಸ್ಟಿಸ್, ಆ್ಯಂಡ್ ಅದನ್ನ ಕ್ಲಾರಿಫೈ ಮಾಡೋಕ್ಕೆ ತಗೊಂಡಾಗ ನನಗೆ 3 ಆಫ್ ವಾಂಡ್ಸ್ ಮತ್ತು 5 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಏನಂದರೆ, ನಿಮ್ಮಿಬ್ಬರ ಮಧ್ಯೆ ತುಂಬ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ವೆರಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ತುಂಬ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಬಟ್ ಯೂನಿವರ್ಸ್ ಬೇಕಂತಾನೆ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಪರೀಕ್ಷೆಗಳನ್ನ ತರ್ತಾ ಇದೆ. ಓಕೆನಾ? ನಿಮ್ಮಿಬ್ಬರ ಮಧ್ಯೆ, ಈ ಕನೆಕ್ಷನ್ ಮಧ್ಯೆ ಸಾಕಷ್ಟು ಪರೀಕ್ಷೆಗಳು ಬರ್ತಾ ಇವೆ. ಒಂದ್ಸತಿ ತುಂಬ ಇಬ್ರು ಕ್ಲೋಸ್ ಆಗಿರ್ತೀರಾ, ಇಲ್ಲ ಅಷ್ಟೇ ಬೇಗ ಇಬ್ರು ದೂರ ಆಗ್ತೀರಾ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಈ ಕನೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಒನ್ ಥಿಂಗ್ ಈಸ್ ಫಾರ್ ಶೋರ್, ಈ ವ್ಯಕ್ತಿ, ಯಾವ ಪರ್ಸನ್ ಬಗ್ಗೆ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಆ ಪರ್ಸನ್ ರೈಟ್ ನಾವು ಈಗ ನಿಮ್ಮ ಜೊತೆ ಇಲ್ಲ, ಅಥವಾ ಇದ್ರೂ ಸಹ ತುಂಬ ಮಿನಿಮಮ್ ಕಾಂಟ್ಯಾಕ್ಟ್ ಇದೆ ನಿಮ್ಮಿಬ್ಬರ ಮಧ್ಯೆ. ಅಂದರೆ ತುಂಬ ಮಾತುಕತೆ ಆಗ್ತಿಲ್ಲ, ಅವ್ರದ್ದು ಹೆಚ್ಚು ಅವೈಲಬಲ್ ಇಲ್ಲ ನಿಮಗೆ. ಬಿಕಾಸ್ 3 ಆಫ್ ವಾಂಡ್ಸ್ ಕಾರ್ಡ್ ಇಸ್ ಹಿಯರ್. ಓಕೆ, 3 ಆಫ್ ವಾಂಡ್ಸ್ ಯು ಕ್ಯಾನ್ ಸಿ ಅಲ್ಲ, ಇಲ್ಲಿ ಹೇಗೆ ಐ ಶೋ ಯು ವೇಟ್. ಇಲ್ಲಿ ಹೇಗೆ ನೋಡಿ, ಈ 3 ಆಫ್ ವಾಂಡ್ಸ್ ಇದ್ರು ಈ ಪರ್ಸನ್ ತಿರ್ಕೊಂಡಿದ್ದಾರೆ, ಆ ಸೈಡ್ ತಿರ್ಗಿದ್ದಾರೆ. ಈ ವ್ಯಕ್ತಿ, ಇಲ್ಲಿರೋ ವ್ಯಕ್ತಿ ಅವ್ರ ಮುಖನ ತೋರಿಸ್ತಾ ಇಲ್ಲ, ಸೊ ಆ ಸೈಡ್ ತಿರ್ಗಿದ್ದಾರೆ. ಅಂದರೆ ಈ ವ್ಯಕ್ತಿ ಎಲ್ಲೋ ಈ ಕನೆಕ್ಷನ್ಗೆ ಅಷ್ಟು ಸ್ಪಷ್ಟವಾಗಿ ತುಂಬ ಅವೈಲಬಲ್ ಇಲ್ಲ. ಓಕೆ, ತುಂಬ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮಗೆ ಬೆನ್ ತೋರಿಸ್ಕೊಂಡು ಹೋಗೋ ಥರ, ಯಾವುದನ್ನು ನಿಮಗೆ ತುಂಬ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತಾ ಇಲ್ಲ, ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಹಾಗೆ ಈ ಕನೆಕ್ಷನ್ನ ನಿಮ್ಮನ್ನ ತುಂಬ ಒಂಟಿಯಾಗಿ ಬಿಟ್ಟಿದ್ದಾರೆ ಈ ಕನೆಕ್ಷನಲ್ಲಿ. ಓಕೆ, ಬಿಕಾಸ್ 3 ಆಫ್ ವಾಂಡ್ಸ್ ಆಸ್ ಐ ಸೆಡ್, ನಿಮ್ಮ ಕಡೆ ಅವರು ಸದ್ಯಕ್ಕೆ ತಿರುಗೂ ಸಹ ನೋಡ್ತಾ ಇಲ್ಲ. ಓಕೆ, ಆ್ಯಂಡ್ ತುಂಬ ಸ್ಟ್ರೇಂಜರ್ ಥರ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಆ್ಯಂಡ್ ಏನೋ ಅವ್ರಿಗೆ ನೀವಾಗಲಿ ಅಥವಾ ಈ ಕನೆಕ್ಷನ್ ಆಗಲಿ ಯಾರೂ ಗೊತ್ತೇ ಇಲ್ಲ, ಏನೂ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ದ ಥಿಂಗ್ ಈಸ್, ಸತ್ಯ ಏನು ಅಂತ ಅಂದರೆ, ಟ್ರುತ್ ಏನು ಅಂದರೆ, ನಿಮ್ಮಿಬ್ರಿಗೂ ಗೊತ್ತು, ನಿಮಗೂ ಸಹ ಗೊತ್ತು, ಹಾಗೆ ಈ ವ್ಯಕ್ತಿಗೂ ಸಹ ಗೊತ್ತು, ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ಒಂದು ಸ್ಟ್ರಾಂಗ್ ಪುಲ್ ಇದೆ. ಇಬ್ರು ಕಂಡ್ರೆ ಒಬ್ರಿಗೊಬ್ರಿಗೆ ತುಂಬ ಇಷ್ಟ ಇದೆ ಅಂತ ಈ ವ್ಯಕ್ತಿಗೂ ಸಹ ಗೊತ್ತಿದೆ. ಅಷ್ಟಾದರೂ ಸಹ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಇನ್ನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಕಾರ್ಡ್ಸ್ ಅಂತ. ಸೊ ಲೆಟ್ಸ್ ಚೆಕ್ ಇನ್ನೂ ಈ ವ್ಯಕ್ತಿ ಬಗ್ಗೆ ನೀವು ಇನ್ನೂ ಏನು ತಿಳ್ಕೊಳ್ಬಹುದು ಅಂತ ನೋಡೋಣ. ಸೊ ನನಗೆ ಇನ್ನೂ ಒಂದೆರಡು ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಸೊ ನನಗೆ ಇನ್ನೂ ಸ್ಪಷ್ಟವಾಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಸಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ ನಂಬರ್ 1 ಏನಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1 ಜೊತೆ ಅವರ ವ್ಯಕ್ತಿ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. Eight of Cups. Okay. Okay, 8 of Pentacles. 8 number could be important. Okay, 8 numbers in the ಜಾಸ್ತಿ ಕಾರ್ಡ್ಸ್ ಬರ್ತಾ ಇದೆ. And 9 of Swords. Also Queen of Pentacles. And Queen of Wands. Nice. Okay. ಓಕೆ, ನಾನು ನಿಮಗೆ ಕ್ಲಿಯರಾಗಿ ಇವಾಗ ಹೇಳ್ತೀನಿ. ಓಕೆ, ವಾಟ್ ಈಸ್ ಗೋಯಿಂಗ್ ಆನ್ ಈ ವ್ಯಕ್ತಿ ಲೈಫಲ್ಲಿ ಅಂತ. ಸಿ, ಇಲ್ಲಿ 8 ಆಫ್ ಕಪ್ಸ್. ಓಕೆ, ಯೂನಿವರ್ಸ್ ಇಲ್ಲಿ ಇಷ್ಟೊಂದು ಕಪ್ಸ್ನ ಈ ವ್ಯಕ್ತಿಗೆ ಅಂತಲೇ ಇಟ್ಟಿದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಎಷ್ಟು ಕಪ್ಸ್ ಇದೆ, ಬಟ್ ಈ ವ್ಯಕ್ತಿ ಆ ಕಪ್ಸ್ ಯಾವುದನ್ನು ನೋಡಿ, ಈ ವ್ಯಕ್ತಿ ಆ ಕಪ್ಸ್ ಯಾವುದನ್ನು ಗಮನಿಸ್ತಾ ಇಲ್ಲ, ಆ ಕಡೆಗೆ ಬೆನ್ನು ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಆಸ್ ಇಫ್ ಅವ್ರಿಗೆ ಇದೇನು ಗೊತ್ತೇ ಇಲ್ಲ, ಇದೇನೋ ಅವ್ರಿಗೆ ಬೇಕಾಗೇ ಇಲ್ಲ ಅನ್ನೋ ಥರ ಅಲ್ವಾ? ಕಾಣಿಸ್ತಾ ಇದೆಯಾ? ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಪೆಂಟಕಲ್ಸ್ ಸಾಲಾಗಿದೆ, ಬಟ್ ಈ ವ್ಯಕ್ತಿ ಅದ್ರ ಕಡೆ ಗಮನನೂ ಸಹ ಕೊಡ್ತಾ ಇಲ್ಲ. ಅವರು ಅಷ್ಟಕ್ಕೆ ಅವ್ರೇನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಥವಾ ಬ್ಯುಸಿ ಆಗಿದ್ದೀನಿ ಅನ್ನೋ ಥರ ನಾಟಕ ಆಡ್ತಾ ಇದ್ದಾರೆ. ಐ ಥಿಂಕ್ ನಿಮ್ಮ ಪರ್ಸನ್ ಇಂಟೆನ್ಷನಲ್ ಆಗಿ ಈ ಕನೆಕ್ಷನ್ನ
ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರಿಗೆ ಎಲ್ಲ ಗೊತ್ತಿದೆ, ಎಲ್ಲ ಅರ್ಥನೂ ಸಹ ಆಗ್ತಾ ಇದೆ, ಬಟ್ ಆದ್ರೂ ಅವ್ರಿಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಈ ಸಿಚುವೇಶನ್ನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರೋ ಕನೆಕ್ಷನಿಂದ ಆಗಿರಬಹುದು ಅಥವಾ ನಿಮ್ಮಿಂದ ಆಗಿರಬಹುದು. ಓಕೆನಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಆನ್ಸರ್ ಈಸ್ ವೆರಿ ಸಿಂಪಲ್. ಬಿಕಾಸ್ ಸಿ, 9 ಆಫ್ ಸ್ವೋರ್ಡ್ಸ್ ಕಾರ್ಡ್ ಈಸ್ ಹಿಯರ್. ಈ ಕಾರ್ಡ್ ಏನು ಹೇಳುತ್ತೆ ಗೊತ್ತಾ? ದಿಸ್ ಕಾರ್ಡ್ ಇಂಡಿಕೇಟ್ಸ್ ಫಿಯರ್, ಲಾಟ್ ಆಫ್ ಫಿಯರ್, ವರಿ, ಆಂಗ್ಸೈಟಿ, ಟೆನ್ಷನ್. ಓಕೆ, ಸೊ ಇಲ್ಲಿ ನೋಡಿ ನೀವು, ಇಷ್ಟೆಲ್ಲ ಸ್ವೋರ್ಡ್ಸ್ ಈ ವ್ಯಕ್ತಿ ಮೇಲಿದೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಬರ್ಡನ್ ಆಗಿ ವ್ಯಕ್ತಿ ಒಂಥರ ತುಂಬ ಡಿಪ್ರೆಷನಲ್ಲಿ ಅಥವಾ ತುಂಬ ಒಂಥರ ಆಂಗ್ಸೈಟಿ, ಭಯದಲ್ಲಿ ಮುಖ ಮುಚ್ಕೊಂಡಿದ್ದಾರೆ. ಕಾಣಿಸ್ತಾ ಇದೆಯಾ? ಸೊ ಹಾಗೆ ಈ ನಿಮ್ಮ ವ್ಯಕ್ತಿಗೂ ಅಷ್ಟೇ ಲಾಟ್ ಆಫ್ ಟೆನ್ಷನ್ ಇದೆ, ಏನೋ ಸ್ಟ್ರೆಸ್ ಇದೆ, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಏನೋ ಒಂದು ಭಯ ಅಥವಾ ಏನೋ ಒಂದು ಸ್ಟ್ರೆಸ್, ಆಂಗ್ಸೈಟಿ ಅವ್ರಿಗೆ ಕಾಡ್ತಾ ಇದೆ. ಸೊ ಎಲ್ಲ ಕಾರಣದಿಂದಾಗಿ ಅವರ ಮೈಂಡು ಸದ್ಯಕ್ಕೆ ಬ್ಲಾಕ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಯಾಕೆ ಈ ವ್ಯಕ್ತಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಹತ್ರ ಬರ್ತಿಲ್ಲ ಅಂತ ಅಂದರೆ, ಅವ್ರಿಗೆ ಸದ್ಯಕ್ಕೆ ಎಲ್ಲೋ ಒಂದು ಈ ಓವರ್ ಥಿಂಕಿಂಗ್, ಈ ಆಂಗ್ಸೈಟಿ ಎಲ್ಲ ತುಂಬ ಬರ್ಡನ್ ಫೀಲ್ ಆಗ್ತಾ ಇರೋದ್ರಿಂದ ನಿಮ್ಮಿಂದ ದೂರ ಇರೋಣ. ಸೊ ಪಾಯಿಂಟ್ ನಂಬರ್ 1, ನನಗೆ ಈಗ ಸದ್ಯಕ್ಕೆ ಅವ್ರ ಜೊತೆ ನನಗೆ ಯಾವ ಕನೆಕ್ಷನ್ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಓನ್ಲಿ ಸಿಂಪಲ್ ರೀಸನ್ ಇಸ್ ಆಂಗ್ಸೈಟಿ, ಸ್ಟ್ರೆಸ್, ಸಮ್ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ಅವರ ಲೈಫ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಈ ಕನೆಕ್ಷನ್ ರಿಲೇಟೆಡ್ ಆಗಿರ್ಬೋದು, ಏನೋ ಒಂದು ಸ್ಟ್ರೆಸ್ ಅಥವಾ ಭಯ, ಫಿಯರ್ ಅವ್ರನ್ನ ಕಾಡ್ತಾ ಇದೆ. ಸೊ ಈ ಎಲ್ಲ ಕಾರಣದಿಂದ ಅವರು ಓಡೋಗ್ತಾ ಇದ್ದಾರೆ ಈ ಕನೆಕ್ಷನಿಂದ. ಅವ್ರಿಗೆ ನಿಮ್ಮನ್ನ ಅವಾಯ್ಡ್ ಮಾಡಬೇಕು, ನಿಮ್ಗೆ ನೋವು ಕೊಡಬೇಕು ಅನ್ನೋದು ಇಂಟೆನ್ಷನ್ ಆಗದೆ ಇದ್ರೂ ಈ ಎಲ್ಲ ಒಂದು ಬರ್ಡನ್ನಿಂದ, ಆಂಗ್ಸೈಟಿಯಿಂದ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಮಾರ್ಗ ಬೇಕು. ಸೊ ಅದಕ್ಕೆ ಏನು, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಕಾಣಿಸ್ತಾ ಇದ್ರು, ಏನೂ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಆಲ್ಸೋ ಅವ್ರು ನಿಮ್ಮ ಮುಂದೆ ತುಂಬ ನಾರ್ಮಲ್ ಆಗಿ, ಕ್ಯಾಶುವಲ್ ಆಗಿ, ಆರಾಮಕ್ಕೆ ಇದ್ದಾರೆ. ಏನೋ ಅವ್ರಿಗೇನು ಇದು ಬಾದರೆ ಮಾಡ್ತಾ ಇಲ್ಲ ಈ ಕನೆಕ್ಷನ್ನು. ನನಗೇನು ಒಂಥರ, ನಾನು ತುಂಬ ನಾರ್ಮಲ್ ಆಗಿ ಇದ್ದೀನಿ, ನಾನು ತುಂಬ ಆರಾಮಕ್ಕಿದ್ದೀನಿ. ಫೈಲ್ ನಂಬರ್ 1 ನನಗೇನು ಎಫೆಕ್ಟ್ ಆಗ್ತಾ ಇಲ್ಲ. ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ರು ಸಹ, ಅಥವಾ ಅವ್ರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ರು ಸಹ, ನನಗಿದೇನು ಏನು ಒಂಥರ ಎಫೆಕ್ಟ್ ಮಾಡ್ತಾ ಇಲ್ಲ ಅನ್ನೋ ಥರ ಆರಾಮಕ್ಕೆ ಇರೋ ಥರ ನಿಮ್ಮ ಮುಂದೆ ತೋರಿಸ್ಕೊಂಡಿರಬಹುದು. ನೀವು ಸಹ ಇದನ್ನು ಗಮನಿಸಿರಬಹುದು. ಬಟ್ ಅವ್ರ ಮೈಂಡಲ್ಲಿ ಯೋಚನೆಗಳ ಯುದ್ಧನೇ ನಡೀತಾ ಇದೆ. ಯಾಕೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಫೈಲ್ ನಂಬರ್ 1ಗೆ ನಾನು ಯೋಗ್ಯವಾದ ವ್ಯಕ್ತಿ ಅಲ್ಲ ಅನ್ನೋದು ಅವರ ಒಂದು ನಂಬಿಕೆ. ಅವರಷ್ಟಕ್ಕೆ ಅವರೇ ಮನಸ್ಸಿನಲ್ಲಿ ಇದನ್ನು ತಗೊಳ್ತಾ ಇದ್ದಾರೆ. ಫೈಲ್ ನಂಬರ್ 1ಗೆ ಇನ್ನೂ ಒಳ್ಳೆ ಡಿಸರ್ವಿಂಗ್ ಪರ್ಸನ್, ಒಳ್ಳೆ ಬೆಟರ್ ಪರ್ಸನ್ ಅವರು ಡಿಸರ್ವ್ ಮಾಡ್ತಾರೆ. ಸಿ, 5 ಆಫ್ ಪೆಂಟಕಲ್ಸ್. ಓಕೆ, ನನಗಿಂತನೂ ಬೆಟರ್ ಪರ್ಸನ್ ಡಿಸರ್ವ್ ಮಾಡ್ತಾರೆ ಅನ್ನೋದು ಅವರ ಒಂದು ನಂಬಿಕೆ. ಮೇ ಬಿ ಇದು ಯಾರೋ ಅವ್ರ ತಲೆಗೆ ತುಂಬಿರೋದಾಗಿರಬಹುದು, ಅಥವಾ ಅವರಷ್ಟಕ್ಕೆ ಅವರೇ ಈ ಊಹೆಗಳನ್ನ, ಈ ಊಹಾಪೋಹ ಅಂತ ಹೇಳ್ತಾರಲ್ಲ, ಇಂಥವನ್ನ ಅವರಷ್ಟಕ್ಕೆ ಅವರೇ ಅನ್ಕೊಳ್ತಾ ಇರಬಹುದು. ಬಟ್ ಇದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವ್ರಿಗೆ ಎಲ್ಲೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಕಾಡ್ತಾ ಇದೆ. ನಿಮ್ಮ ಒಂದು ಇದಕ್ಕೆ ನಾನು ಯೋಗ್ಯನಲ್ಲ, ಫೈಲ್ ನಂಬರ್ 1ಗೆ ನಾನು ಯೋಗ್ಯವಾದ ವ್ಯಕ್ತಿ ಅಲ್ಲ ಅನ್ನೋ ಥರ ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಿಕಾಸ್ ಆಫ್ ಆಲ್ ದಟ್, ಸಿ, ನೀವಿಷ್ಟೆಲ್ಲ ಕೇರು, ಕನ್ಸರ್ನ್, ಅಫೆಕ್ಷನ್, ಪ್ರೀತಿ ಎಲ್ಲಾನು ತೋರಿಸ್ತಿದ್ರು ಸಹ ಅದನ್ಯಾವುದನ್ನು ಗಮನಿಸ್ದಂಗೆ ಈ ವ್ಯಕ್ತಿ ಮುಖನ ಬೆನ್ ಮಾಡಿಕೊಂಡು ನಿಮ್ಮ ಕಡೆಗೆ ಕೂತ್ಕೊಂಡಿದ್ದಾರೆ. ಇದೆಲ್ಲ ಇದ್ರೂ ಸಹ ಯಾವುದನ್ನು ಅವರು ಗಮನಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ನಿಮ್ಮ ಕಾಳಜಿ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಏನೇ ಆಗಿರಬಹುದು, ಅವರಿಗೆ ಇದು ಬೇಕಾಗಿಲ್ಲ. ಒಂದು ತುಂಬ ಕಾನ್ಫ್ಲಿಕ್ಟೆಡ್ ಮೈಂಡ್ ಇದೆ ಅವ್ರಿಗೆ ಇವಾಗ. ರೈಟ್ ಅಂದರೆ ತುಂಬ ಒಂಥರ ಗೊಂದಲದ ಮನಸ್ಥಿತಿನಲ್ಲಿದ್ದಾರೆ ಅವರು ಇವಾಗ. ಓಕೆ, ಬಿಕಾಸ್ ಆಫ್ ಆಲ್ ದಿಸ್ ರೀಸನ್, ಯಾರೋ ಅವ್ರಿಗೆ ಮ್ಯಾನಿಪುಲೇಟ್ ಮಾಡ್ತಿರೋದಾಗಿರಬಹುದು, ಅವರಷ್ಟಕ್ಕೆ ಅವರೇ ಸಾಕಷ್ಟು ಕಲ್ಪನೆಗಳನ್ನ ಮಾಡಿಕೊಂಡು ಫೈಲ್ ನಂಬರ್ 1 ಇನ್ನೂ ಒಳ್ಳೆ ವ್ಯಕ್ತಿ ಡಿಸರ್ವ್ ಮಾಡ್ತಾರೆ, ನಾನು ಅವ್ರಿಗೆ ಯೋಗ್ಯವಾದ ವ್ಯಕ್ತಿ ಅಲ್ಲ, ಹೀಗೆ ಸಾಕಷ್ಟು ಅವರೇ ಏನೇನೋ ಯೋಚನೆಗಳನ್ನ ಮಾಡಿಕೊಂಡು ತುಂಬ ಒಂದು ಗೊಂದಲದ ಮನಸ್ಥಿತಿ, ತುಂಬ ಒಂಥರ ಆಂಗ್ಸೈಟಿ, ಫಿಯರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್ ಎಲ್ಲ ಸಹ ಅವ್ರಿಗೆ ಕಾಡ್ತಾ ಇದೆ ಇವಾಗ ರೈಟ್ ನಾವು. ಎಲ್ಲ ಒಂದು ನೆಗೆಟಿವ್ ಆಲೋಚನೆಗಳಿಂದ ಅವರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಓಕೆ, ಸೊ ಫೈಲ್ ನಂಬರ್ 1ನಿಂದ ನಾನು ಎಷ್ಟು ದೂರ ಇರ್ತೀನೋ ಅಷ್ಟೇ ಒಳ್ಳೆಯದು. ನಾನು ದೂರದಿಂದನೇ ಅಬ್ಸರ್ವ್ ಮಾಡೋಣ, ಅದೇ ಇವಾಗ ಸದ್ಯಕ್ಕೆ ಸೂಕ್ತವಾದಂಥ ಒಂದು ಇದು ಏನೋ, ದಟ್ ಈಸ್ ದ ಬೆಸ್ಟ್ ಫಾರ್ ಮೀ. ಈಗ ದೂರದಿಂದ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಅಬ್ಸರ್ವ್ ಮಾಡೋಣ, ಅದರಿಂದ ಅಲ್ಲೇ ನೋಡ್ಕೊಂಡು ಖುಷಿ ಪಡೋಣ, ಇಗ್ನೋರ್ ಮಾಡ್ಕೊಂಡೇ ಇರೋಣ, ನನಗೇನು ಎಫೆಕ್ಟ್ ಆಗ್ತಾ ಇಲ್ಲ ಅನ್ನೋದೇ ಹಾಗೇನೇ ಇರೋಣ ಅನ್ನೋದು
ಅವರ ಒಂದು ಥಾಟ್, ಓಕೆನಾ. ಸೊ ಅದರಿಂದಾಗಿ ಅವ್ರು ನಿಮ್ಮ ಹತ್ರನ ಅಪ್ರೋಚು ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇಲ್ಲ, ಅಥವಾ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಸಾಕಷ್ಟು ಪ್ರೀತಿ ಇದ್ರೂ ಅದನ್ನು ಹೇಳ್ಕೊಳ್ತಾ ಇಲ್ಲ, ಅದನ್ನು ತೋರಿಸ್ಕೊಳ್ತಾ ಇಲ್ಲ ನಿಮ್ಮ ಹತ್ರ. ಸೊ ಇಷ್ಟು ನಿಮ್ಮ ಪರ್ಸನ್ನ ಎನರ್ಜೀಸ್, ಓಕೆ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ ಅದನ್ನು ಚೆಕ್ ಮಾಡಿ ನೋಡೋಣ, ಓಕೆ. ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮನ್ನ ಯಾವ ಥರ ನೋಡ್ತಾರೆ, ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅದನ್ನು ಚೆಕ್ ಮಾಡಿ ನೋಡೋಣ, ಓಕೆ. Okay. Oh, Queen of Pentacles. Wow. Look at that. Queen of Wands. ಸೊ ನಿಮ್ಮ ಪರ್ಸನ್ ಕಣ್ಣಲ್ಲಿ ನೀವು ಅಂದರೆ ತುಂಬ ಒಂದು ಬೋಲ್ಡ್ ಆಗಿರೋ ವ್ಯಕ್ತಿ, ತುಂಬ ಕಾನ್ಫಿಡೆನ್ಸ್ ಇರುವಂತಹ ವ್ಯಕ್ತಿ, ತುಂಬ ಒಂದು ಡಿಟರ್ಮಿನೇಷನ್ ಇರುವಂತಹ ವ್ಯಕ್ತಿ, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಒಂದು ವ್ಯಕ್ತಿ, ತುಂಬ ಫೋಕಸ್ಡ್ ಆಗಿರುವಂಥ ವ್ಯಕ್ತಿ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಇದೆ, ಓಕೆ. ಕ್ವೀನ್ ಆಫ್ ವಾಂಡ್ಸ್, ಓಕೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನೀವು ಒಂಥರ ತುಂಬ ಫಿನಾನ್ಷಿಯಲಿ ವೆರಿ ಸ್ಟೇಬಲ್ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ. ಮೇ ಬಿ ಅವ್ರಿಗಿಂತ ನೀವು ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ಬೋದು ಕೆಲಸದಲ್ಲಿ, ಅಥವಾ ಹೀಗೆ ಏನೋ ಒಂದು ಅವ್ರಿಗೆ ಒಟ್ಟು ನಿಮ್ಮ ಒಂದು ಮಟ್ಟಕ್ಕೆ ಅವರಿಲ್ಲ, ಎಲ್ಲಾದ್ರಲ್ಲೂ ನೀವು ಒಂದು ಹೆಜ್ಜೆ ಅವ್ರಿಗಿಂತ ಮುಂದೆ ಇದ್ದೀರಿ ಅನ್ನೋ ಒಂದು ಭಾವನೆ ಅವ್ರಿಗಿದೆ. ಸೊ ಇದೆಲ್ಲ ಅವ್ರಿಗೊಂಥರ ಎಲ್ಲೋ ಒಂದು ಭಯನ ಕಾಡಿಸುತ್ತೆ. ಫೈಲ್ ನಂಬರ್ 1 ಅಪ್ರೋಚ್ ಮಾಡೋದು ಹೇಗೆ, ನಾನು ಮಾಡಿದ್ರೆ ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾದರೆ ಇನ್ನೆಲ್ಲ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಇಗ್ನೋರ್ ಮಾಡಿಬಿಡ್ತಾರೆ ಅವರು ಅನ್ನೋ ಥರ ಅವ್ರಿಗೆ ಇದೆ. ಅದು ಎಲ್ಲ ಕಾರಣಕ್ಕೋಸ್ಕರ ಅವ್ರು ಬೇಕಂತ ಇಗ್ನೋರ್ ಮಾಡಿಕೊಂಡು ನಿಮ್ಮ ಮುಂದೆ ಏನೂ ಅಫೆಕ್ಟ್ ಆಗ್ತಾಯಿಲ್ಲ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಬಟ್ ನಿಮ್ಮ ಬಗ್ಗೆ ಲಾಟ್ ಆಫ್ ಅಪ್ರಿಸಿಯೇಷನ್ ಇದೆ, ಒಳ್ಳೆ ಫೀಲಿಂಗ್ಸ್ ಇದೆ, ತುಂಬ ಪ್ರೀತಿ ಇದೆ. ಇಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಏನಂದ್ರೆ ನೀವು ಒಂದು ಗ್ರೋತ್ ಕಡೆ ಯಾವಾಗಲೂ ಮುಂದೆ ಸಾಕ್ತಾ ಇದ್ದೀರಾ, ಒಂದು ಅಬಂಡೆನ್ಸ್ ಕಡೆ ನೀವು ಇದ್ದೀರಾ ಅನ್ನೋದು ಅವ್ರಿಗೆ. ಬಟ್ ಅವರೆಲ್ಲ ಒಂದು ಕಡೆ ಏನೋ ಒಂದು ಸ್ಟ್ರೆಸ್ ಆಗಿರ್ಬೋದು, ಅಥವಾ ಏನೋ ಒಂದು ಲೈಫ್ ಬರ್ಡನ್ ರೆಸ್ಪಾನ್ಸಿಬಿಲಿಟೀಸಿಂದ ಅವರಷ್ಟಕ್ಕೆ ಅವರೇ ಬಂದಿ ಆಗಿದ್ದಾರೆ, ಯಾವುದೋ ಒಂದು ಕೇಜಲ್ಲಿ ಸಿಗಾಕೊಂಡಿದ್ದೀನಿ ಅನ್ನೋ ಥರ ಅವ್ರಿಗೆ ಫೀಲಿಂಗ್, ಓಕೆ. ಬಿಕಾಸ್ ಪ್ರೀವಿಯಸ್ ಸ್ಪ್ರೆಡಲ್ಲಿ ನಾವು ಚೆಕ್ ಮಾಡಿದ್ವಿ, 5 ಆಫ್ ಪೆಂಟಕಲ್ಸ್ ಬಂದಿತ್ತು. ಸೊ 5 ಆಫ್ ಪೆಂಟಕಲ್ಸ್ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಪಾವರ್ಟಿ ಮತ್ತೆ ಏನೋ ಅಂತ ಲಾಸ್ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಷನ್, ಇದನ್ನ ಇಂಡಿಕೇಟ್ ಮಾಡುವಂತಹ ಕಾರ್ಡ್ ಅದು. ಸೊ ಎಲ್ಲ ಅವ್ರಿಗೆ ಒಂಥರ ನೀವು ಒಂದು ಬ್ರೈಟ್ ಲೈಟ್ ಅನ್ನೋ ಥರ, ಆ್ಯಂಡ್ ಅವ್ರು ತುಂಬ ಯಾವುದೋ ಒಂದು ಡಾರ್ಕ್ನೆಸ್ ಅಲ್ಲಿ ಇದ್ದಾರೆ. ಸೊ ನಿಮಗೂ ಅವ್ರಿಗೂ ಎಲ್ಲಿಂದ ಎಲ್ಲಿಗೆ ಇದು ಮ್ಯಾಚ್ ಆಗಲ್ಲ ಅನ್ನೋ ಥರ ಅವ್ರಿಗೇನೆ ಒಂದು ಫೀಲಿಂಗು. ಬಟ್ ದ ಫ್ಯಾಕ್ಟ್ ಈಸ್ ನಿಮ್ಮ ಬಗ್ಗೆ ತುಂಬಾ ಫೀಲಿಂಗ್ಸ್ ಇದೆ ಅವ್ರಿಗೆ, 100%. ತುಂಬ ಲಾಟ್ ಆಫ್ ಫೀಲಿಂಗ್ಸ್ ಇದೆ, ತುಂಬ ಪ್ರೀತಿ ಇದೆ ನಿಮ್ಮ ಬಗ್ಗೆ, ಅಷ್ಟೇ ಕಾಳಜಿ ಮಾಡ್ತಾರೆ ಅವರು. ಇಷ್ಟೆಲ್ಲ ಫೀಲಿಂಗ್ಸ್ ಅವ್ರಿಗೆ ನಿಮ್ಮ ಮೇಲೆ ಇದ್ರೂ ಸಹ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಓಕೆ. ಸೊ ಅಟ್ ದ ಎಂಡ್ ಒಂದು ಕನ್ಕ್ಲೂಷನ್ ಹೇಳಬೇಕು ಅಂತ ಅಂದರೆ, ರೈಟ್ ನಾವು ನಿಮ್ಮ ಪರ್ಸನ್ ಹೆಂಗೆ ಅಂದರೆ ಅವ್ರ ಎನರ್ಜೀಸ್ ಯಾವ ಥರ ಅಂತ ಅಂದರೆ, ದೇರ್ ಇಸ್ ಲಾಟ್ ಆಫ್ ಅಫೆಕ್ಷನ್. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಕಾಳಜಿ ಇದೆ. ಬಟ್ ಹೊರಗಡೆ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ, ಅವ್ರು ಅದನ್ನೆಲ್ಲ ಅವರಷ್ಟಕ್ಕೆ ಅವರನ್ನೇ ಲಾಕ್ ಮಾಡ್ಕೊಂಡಿದ್ದಾರೆ ಮನಸ್ಸೊಳಗೆ. ಬುದ್ಧಿ ಮಾತನ್ನ ಕೇಳ್ತಾ ಇದ್ದಾರೆ ಹೊರತು ಅವ್ರ ಮನಸ್ಸಿನ ಮಾತನ್ನ ಅವ್ರು ಕೇಳ್ತಾ ಇಲ್ಲ. ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಕಾಳಜಿ ಗೌರವ ನಿಮ್ಮ ಮೇಲೆ ಇದ್ರೂ ಅವ್ರಿಗಿರುವಂತಹ ಭಯ ಇನ್ಸೆಕ್ಯೂರಿಟೀಸ್ ಇವೆಲ್ಲಾನು ಜಾಸ್ತಿ ಓವರ್ ಪವರ್ ಮಾಡ್ತಾ ಇದೆ. ಇದಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದಾರೆ ಹೊರತು ಅವ್ರ ನಿಮ್ಮ ಮೇಲಿರುವಂತಹ ಕಾಳಜಿ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅದನ್ನ ತುಂಬಾ ಸಪ್ರೆಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ ರೈಟ್ ನಾವು. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ. ಈ ರೀಡಿಂಗ್ ಇವತ್ತು ನಿಮಗೆ ರೆಸನೇಟ್ ಆಗಿದೆ ನಿಮ್ಮ ಲೈಫ್ಗೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈ ರೀಡಿಂಗ್ ಏನಾದರೂ ನಿಮ್ಗೆ ಇಷ್ಟ ಆಗಿ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಎನರ್ಜೀಸ್ನ ನೀವು ಕ್ಲೇಮ್ ಮಾಡ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಟೈಪ್ ಮಾಡಿ ನಿಮ್ಮ ಎನರ್ಜೀಸ್ನ ಕ್ಲೇಮ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ಎಸ್, ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ಹಾಯ್ ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್.
ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಹಾಗೆ ಅವ್ರ ಫೀಲಿಂಗ್ಸ್ ಏನು, ಅವ್ರ ಎನರ್ಜೀಸ್ ಏನು, ಆ್ಯಂಡ್ ಅವ್ರ ಮೆಸೇಜಸ್ ಏನು ನಿಮಗೆ, ಇದನ್ನೆಲ್ಲನೂ ಇವತ್ತು ಚೆಕ್ ಮಾಡೋಣ ನಮ್ಮ ರೀಡಿಂಗಲ್ಲಿ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ನಿಮ್ಮ ಪರ್ಸನ್ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ಸೊ ಆ ವ್ಯಕ್ತಿಯ ಮುಖನ ಒಂದ್ಸತಿ ನೆನಪಿಸ್ಕೊಳ್ಳಿ ಮನಸ್ಸಲ್ಲೇ, ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ಒಂದೆರಡು ಸತಿ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಥವಾ ಅವ್ರ ಫೋಟೋಸ್ ಇದ್ದರೆ ಅವ್ರ ಫೋಟೋನು ಸಹ ನೀವು ನೋಡ್ಬೋದು, ಸೊ ದಟ್ ನಾನು ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗಬಹುದು. ಸೊ ಲೆಟ್ಸ್ ಸಿ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 2 ವ್ಯಕ್ತಿ ಬಗ್ಗೆ ಏನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. Okay, 7 of Cups, Death card, okay, 4 of Wands, Knight of Pentacles, Ace of Swords, and 8 of Pentacles, and also 3 of Swords. You know what, actually ನನಗೆ ಕಾರ್ಡ್ಸ್ನ ಶಫಲ್ ಮಾಡಬೇಕಾದ್ರೇ ಮುಂಚೆನೇ ಐ ಫೆಲ್ಟ್ 3 ಆಫ್ ಕಾರ್ಡ್ಸ್ ಇದು ಎನರ್ಜೀಸ್ ಸಮ್ವೇರ್, ನನಗೆ ಅದು ಏನೋ ಒಂದು ಫೀಲ್ ಆಯಿತು, ಮೇ ಬಿ ಆ ಕಾರ್ಡ್ ಬರಬಹುದು ಅಂತ. ಸೊ ಹಾಗೆಯೇ 3 ಆಫ್ ಸ್ವೋರ್ಡ್ಸ್ ಕಾರ್ಡ್ ಕೂಡ ಇಲ್ಲಿ ಬಂದಿದೆ. ಎಸ್, ಓಕೆ. ಸೊ ಎಸ್, ಫೈಲ್ ನಂಬರ್ 2 ನಿಮ್ಮ ಪರ್ಸನ್ ಯಾವ ಥರ ಒಂದು ವ್ಯಕ್ತಿ ಅಂತ ಅಂದರೆ, ಇವರು ತುಂಬ ಒಂಥರ ಯಾವುದೂ ಒಂಥರ ಈಸಿಯಾಗಿ ಒಪ್ಕೊಳ್ಳಲ್ಲ. ಫಸ್ಟು ಏನೇ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡ್ತಾರೆ, ಇದು ಸರಿ, ಇದು ತಪ್ಪು, ಇದರಲ್ಲಿ ಹೀಗೆ ಮಾಡಿದ್ರೆ ಎಷ್ಟು ಸರಿ ಆಗುತ್ತೆ, ಹೀಗೆ ಮಾಡಿದ್ರೆ ಏನೇನು ಮಿಸ್ಟೇಕ್ಸ್ಗಳಾಗುತ್ತೆ. ಸೊ ಇದನ್ನೆಲ್ಲ ಫಸ್ಟು ತುಂಬ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋವಂಥ ವ್ಯಕ್ತಿ. ಬಿಕಾಸ್ ಇಲ್ಲಿ 4 ಆಫ್ ಕಪ್ಸ್ ಇದೆ ಆ್ಯಂಡ್ ಆಲ್ಸೋ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ತುಂಬ ಒಂಥರ ಇಂಪಲ್ಸಿವ್ ಪರ್ಸನ್ ಅಲ್ಲ, ಅಂದರೆ ಥಟ್ ಅಂತ ಏನೋ ಮನ್ಸಿಗೆ ಬಂದಿದ್ದನ್ನ ಮಾಡೋದು, ಅಥವಾ ಥಟ್ ಅಂತ ಏನು ಅನ್ಸುತ್ತೆ ಅದನ್ನು ಆ ಥರ ನಿರ್ಧಾರಗಳನ್ನ ತಗೊಳ್ಳೋದು. ಸೊ ಆ ಥರ ವ್ಯಕ್ತಿ ಅಂತ ಇವರು ಖಂಡಿತವಾಗ್ಲೂ ಅಲ್ಲ. ಏನೇ ಮಾಡಿದ್ರು ಬಹಳ ಯೋಚನೆ ಮಾಡ್ತಾರೆ, ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ, ವೆರಿ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಇರುವಂತಹ ಪರ್ಸನ್ ಇವರು. ಆ್ಯಂಡ್ ಆಲ್ಸೋ ಅವರು ಅವರ ಲೈಫಲ್ಲಿ ಒಂದು ಇಮೇಜ್ನ ಮೇಂಟೈನ್ ಮಾಡಿದ್ದಾರೆ, ಅವ್ರದ್ದೇ ಆಗಿರುವಂಥ ಒಂದು ಇಮೇಜ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ವೆರಿ ಡಿಗ್ನಿಫೈಡ್ ಪರ್ಸನ್. ಸಮಾಜದಲ್ಲಿ ಜನ ಏನಂತಾರೆ, ಮತ್ತು ನನ್ನ ಪೊಸಿಷನ್ಗೆ ಎಲ್ಲಿ ಧಕ್ಕೆ ಬರುತ್ತೆ ನನ್ನ ಇಮೇಜ್ಗೆ. ಸೊ ಈ ಥರ ತುಂಬ ಯೋಚನೆ ಮಾಡುವಂಥ ವ್ಯಕ್ತಿ. ಆ್ಯಂಡ್ ಅವ್ರು ಏನೇ ನಿರ್ಧಾರ ಮಾಡಬೇಕಾದ್ರೂ ಅಥವಾ ಏನೇ ಡಿಸಿಷನ್ಸ್ನ ತೊಗೊಳ್ಬೇಕಾದ್ರೂ ಫಸ್ಟು ಅವ್ರ ಇಮೇಜ್ಗೆ ಏನೂ ಧಕ್ಕೆ ಬರಬಾರ್ದು, ಅದನ್ನು ನೋಡ್ತಾರೆ. ಸೊ ಅವ್ರ ಇಮೇಜ್ಗೆ ಅಥವಾ ಅವ್ರ ಸೊಸೈಟಿಲಿ ಏನು ಸಮಾಜದಲ್ಲಿ ಒಂದು ಸ್ಥಾನ ಮೇಂಟೈನ್ ಮಾಡಿದಾರಲ್ಲ, ಆ ಸ್ಥಾನಕ್ಕೆ ಯಾವ ಧಕ್ಕೆನೂ ಬರಲ್ಲ ಅಂತ ಕನ್ಫರ್ಮ್ ಆದರೆ ಮಾತ್ರ ಅವರು ಅದ್ರಲ್ಲಿ ಮುಂದುವರಿತಾರೆ. ಸೊ ಆ ಥರ ವ್ಯಕ್ತಿ ಇವರು. ಆ್ಯಂಡ್ ಆಲ್ಸೋ ಫೈಲ್ ನಂಬರ್ 2 ಒಂದು ಫ್ಯಾಕ್ಟ್ ಏನಂತ ಅಂದರೆ, ಈ ಪರ್ಸನ್ ನಿಮ್ಮ ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರಲ್ಲ, ಸೊ ಆ ವ್ಯಕ್ತಿಗೆ ಸಾಕಷ್ಟು ಬೇರೆ ಆಪ್ಷನ್ಸ್ ಕೂಡ ಇದೆ. ನೀವೊಬ್ಬರೇ ಒಂದು ಆಪ್ಷನ್ ಅಂತ ಅವ್ರು ಟ್ರೀಟ್ ಮಾಡ್ತಾ ಇಲ್ಲ. ಸಿ 4 ಆಫ್ ಕಪ್ಸ್, ಇಲ್ಲಿ ಲಾಟ್ ಆಫ್ ಆಪ್ಷನ್ಸ್, ಅದರ್ ಆಪ್ಷನ್ಸ್ ಅವ್ರಿಗೆ ಇದೆ. ಸೊ ಇದು ಈ ಆಪ್ಷನ್ ಸರಿನಾ ಅವ್ರಿಗೆ, ಅಥವಾ ಈ ಆಪ್ಷನ್ ಸರಿನಾ, ಅಥವಾ ಫೈಲ್ ನಂಬರ್ 2ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸರಿನಾ. ಸೊ ಹೀಗೆ ತುಂಬ ಅವರು ಎಲ್ಲದನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಯಾವುದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದು ನನಗೆ ಸೂಕ್ತ ಅನ್ನೋ ಥರ ಅವರು ತುಂಬ ಯೋಚನೆ ಮಾಡಿ ನಿರ್ಧಾರನ ಮಾಡ್ತಾ ಇದ್ದಾರೆ. ಸೊ ಬಹಳ ಒಂಥರ ಲಾಜಿಕಲ್ ಕೈಂಡ್ ಆಫ್ ಪರ್ಸನ್, ಎಮೋಷನ್ಸ್ಗೆ ಅಷ್ಟು ಬೆಲೆ ಕೊಡಲ್ಲ. ಒಂಥರ ಈ ಬಿಸ್ನೆಸ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿ. ಪ್ರತಿಯೊಂದರಲ್ಲೂ ಅವ್ರ ಲಾಭ ಎಷ್ಟಿದೆ, ಏನು ಲಾಭ ಇದೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಮೇ ಬಿ ಪ್ರಾಬಬ್ಲಿ ಈ ಪರ್ಸನ್ ಬಿಸ್ನೆಸ್ಸಲ್ಲಿ ಇರೋವಂಥ ವ್ಯಕ್ತಿ ಅಂತ ಅನಿಸುತ್ತೆ. ಸೊ ಪ್ರತಿಯೊಂದು ನಿರ್ಧಾರನೂ ಲಾಭದ ಅನುಸಾರವಾಗಿಯೇ ಅವರು ಮಾಡುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸಾಕಷ್ಟು ಅದರ್ ಆಪ್ಷನ್ಸ್ ಇದೆ, ಅದರಲ್ಲೇ ಅವ್ರು ನೋಡ್ತಾ ಇದ್ದಾರೆ ಯಾವ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಲಾಭ ಆಗುತ್ತೆ, ನಾನು ಯಾವ ಥರದ ರಿಸ್ಕ್ ತೊಗೊಂಡ್ರೆ ನನಗೆ ಅದರಿಂದ ಯೂಸ್ ಆಗುತ್ತೆ ಅನ್ನೋದನ್ನು ಅವರು ತುಂಬ
ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಒಂದು ತಾಳೆ ಹಾಕೋದು ಅಂತಾರಲ್ಲ, ಇದು ಸರಿನಾ, ಅದು ತಪ್ಪ, ಇದು ನನಗೆ ಒಳ್ಳೇದಾ, ಸೊ ಈ ಥರ ಅವರು ನೋಡ್ತಾ ಇದ್ದಾರೆ. ಬಟ್ ಅವ್ರು ಏನೇ ಯೋಚನೆ ಮಾಡಿದ್ರು, ಎಷ್ಟೇ ಅವರು ಲಾಭದ ಪ್ರಕಾರ ಯೋಚನೆ ಮಾಡಿದ್ರು, ನಿಮ್ಮ ಬಗ್ಗೆ ತುಂಬ ಒಂದು ಜೆನ್ಯೂನ್ ಫೀಲಿಂಗ್ಸ್ ಇದೆ. ಈ ಬೇರೆ ಆಪ್ಷನ್ಸ್ ಅವ್ರಿಗೆ ಎಷ್ಟೇ ಇದ್ರೂ ಸಹ ನಿಮ್ಮನ್ನು ಅವ್ರು ನೋಡಿದಾಗ ನಿಮ್ಮ ಬಗ್ಗೆ ಒಂಥರ ಒಂದು ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಫೀಲ್ ಮಾಡ್ತಾರೆ ಅವ್ರಿಗೆ. ಸೊ ಎಮೋಷನ್ಸ್ಗೆ ಅಷ್ಟು ಬೆಲೆ ಕೊಡ್ತಿದ್ರು ಸಹ ನಿಮ್ಮ ಮೇಲೆ ತುಂಬಾ ಒಂದು ಅಟ್ರಾಕ್ಷನ್ ಇದೆ. ಬಿಕಾಸ್ ಏಸ್ ಆಫ್ ಸ್ವೋರ್ಡ್ಸ್ ಇದೆ ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ಈಸ್ 2 ಆಫ್ ಕಪ್ಸ್. ಓಕೆ, ಸೊ ನಿಮ್ಮ ಬಗ್ಗೆ ಸಾಕಷ್ಟು ಅವ್ರಿಗೆ ಒಂದು ಅಟ್ರಾಕ್ಷನ್ ಇದೆ, ಮ್ಯೂಚುವಲ್ ಆಗಿರೋದು ಈ ಕನೆಕ್ಷನ್ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಆಸ್ ಐ ಸೆಡ್, ಏಸ್ ಆಫ್ ಕಪ್ 2 ಆಫ್ ಕಪ್ಸ್ ಬಂದು ಬಾಟಮಲ್ಲಿ ಇರೋವಂಥ ಕಾರ್ಡ್ಸ್ ಯೂಶಲಿ ಹೆವಿ ಎನರ್ಜೀಸ್ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಸ್ಟ್ರಾಂಗ್ ಆಗಿದೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿರೋದಂತೂ ಖಂಡಿತವಾಗ್ಲೂ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ನಿಮ್ಮ ಬಗ್ಗೆ ಒಂಥರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ನಿಜಾನಾ ಅಥವಾ ಇದು ಜಸ್ಟ್ ನನ್ನ ಮೈಂಡಲ್ಲೇ ಇರೋ ಒಂದು ಫ್ಯಾಂಟಸಿನ, ನಾನೇ ಒಂದು ನನ್ನ ಹಗ್ಲಿಗನ್ಸ್ ಕಾಣೋ ಥರ ಏನಾದರೂ ನಾನು ಮಾಡ್ತಾ ಇದ್ದೀನಿ ಈ ಕನೆಕ್ಷನ್ ಬಗ್ಗೆ. ಪೈಲ್ ನಂಬರ್ 2 ಬಗ್ಗೆ ನನಗಿರೋ ಅಫೆಕ್ಷನ್ ನಿಜಾನಾ. ತುಂಬ ಪ್ರತಿಯೊಂದನ್ನು ತುಂಬ ಪ್ರಾಕ್ಟಿಕಲಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ನಿರ್ಧಾರಗಳನ್ನು ಯೋಚನೆ ಮಾಡಿ ತಗೊಳ್ಳೋ ಥರ ಮೂಮೆಂಟ್ ಇದೆ ಇಲ್ಲಿ. ಪ್ರತಿಯೊಂದು ಪಾಸಿಬಿಲಿಟೀಸ್ನು ಸಹ ತುಂಬ ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಅಂತ ತುಂಬ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಅವ್ರ ಮೈಂಡಲ್ಲಿ ಈ ಕನೆಕ್ಷನ್ ಬಗ್ಗೆ ಕಾನ್ಸ್ಟಂಟ್ ಆಗಿ ಕ್ಯಾಲ್ಕುಲೇಷನ್ಸ್ ನಡೀತಾ ಇರ್ತವೆ. ಯಾವುದು ಸರಿ, ಯಾವುದು ತಪ್ಪು, ಪೈಲ್ ನಂಬರ್ 2ನ ನಾನು ಹೇಗೆ ಅಪ್ರೋಚ್ ಮಾಡ್ಬೋದು, ಅಪ್ರೋಚ್ ಮಾಡೋದ್ರಿಂದ ನನಗೇನಾದರೂ ರಿಸ್ಕ್ ಇದೆಯಾ, ಹೀಗೆ ಕಾನ್ಸ್ಟಂಟ್ ಆಗಿ ಸಮ್ ಕ್ಯಾಲ್ಕುಲೇಷನ್ಸ್ ಅವ್ರ ಮೈಂಡಲ್ಲಿ ಆ ಥಾಟ್ಸ್ಗಳು ನಡೀತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ ನಿಮ್ಮ ಬಗ್ಗೆ. ಇಲ್ಲಿ ಮೇಜರ್ ಕಾರ್ಡ್ ಬಂದು ಡೆತ್ ಕಾರ್ಡ್. ಓಕೆ, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಾಟ್ ಇಲ್ಲಿ 4 ಆಫ್ ವಾಂಡ್ಸ್ ಇದೆ. ಡೆತ್ ಕಾರ್ಡ್ ವಿತ್ 4 ಆಫ್ ವಾಂಡ್ಸ್. ಸೊ ಸಮ್ ಮೇಜರ್ ಬ್ಲಾಕೇಜಸ್ ಇದೆ ಈ ಕನೆಕ್ಷನಲ್ಲಿ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದಟ್ ಈಸ್ ವೈ ಪ್ರಾಬಬ್ಲಿ ಈ ವ್ಯಕ್ತಿ ಈಗ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಡೆತ್ ಕಾರ್ಡ್ ಬಂದು ಏನೋ ಒಂದು ಎಂಡಿಂಗ್ ಅಥವಾ ಸಮ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ನಿಮ್ಮಿಂದಾಗಿ ಇವ್ರ ಲೈಫಲ್ಲಿ. ಆ್ಯಂಡ್ ಆಲ್ಸೋ ದಿಸ್ 4 ಆಫ್ ವಾಂಡ್ಸ್, ದಿಸ್ ಕಾರ್ಡ್ ಇಂಡಿಕೇಟ್ಸ್ ಮ್ಯಾರೇಜ್, ಮೋಸ್ಟ್ಲಿ ಮ್ಯಾರೇಜ್ನ ಇಂಡಿಕೇಟ್ ಮಾಡುವಂಥ ಕಾರ್ಡ್ ಇದು. ಡೆತ್ ಕಾರ್ಡ್ ಅಲಾಂಗ್ ವಿತ್ 4 ಆಫ್ ವಾಂಡ್ಸ್ ಅಂದರೆ ಮೇ ಬಿ ಇಲ್ಲಿ ಮ್ಯಾರೇಜ್ ಇಸ್ ದ ಬ್ಲಾಕೇಜ್ ಇರಬಹುದು, ಅಥವಾ ಈ ವ್ಯಕ್ತಿ ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಒಂದು ಮ್ಯಾರಿಡ್ ಲೈಫಲ್ಲಿ ತೊಗೊಂಡು ಹೋಗೋ ಒಂದು ಮ್ಯಾರೇಜ್ ಮೆಟೀರಿಯಲ್ ಅನ್ನೋ ಥರ ನಿಮ್ಮನ್ನ ನೋಡ್ತಿರಬಹುದು. ಸೊ ಇಫ್ ಯು ಆರ್ ಸಿಂಗಲ್, ನೀವೇನಾದರೂ ಸಿಂಗಲ್ ಆಗಿದ್ರೆ ಮೇ ಬಿ ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಮದುವೆ ಆಗುವಂಥ ಯೋಚನೆ ಮಾಡ್ತಾ ಇರಬಹುದು, ಅಥವಾ ನೀವು ಆಲ್ರೆಡಿ ಇವಾಗ ಮ್ಯಾರಿಡ್ ಆಗಿದ್ರೆ ಮ್ಯಾರೇಜ್ ಇಸ್ ಅ ಮೇಜರ್ ಬ್ಲಾಕೇಜ್, ಅದು ಈ ವ್ಯಕ್ತಿನ ತುಂಬ ಒಂದು ಕಂಟ್ರೋಲಲ್ಲಿರೋ ಹಾಗೆ ಮಾಡ್ತಾ ಇದೆ. ಸೊ ನಿಮ್ಗೆ ಹೇಗೆ ರೆಸೊನೇಟ್ ಆಗುತ್ತೆ ಆ ಥರ ತಗೊಳ್ಬಹುದು. ಬಟ್ ಸಮ್ ಮೇಜರ್ ಬ್ಲಾಕೇಜಸ್ ಇದೆ ಇಲ್ಲಿ, ಅದಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಬಿಕಾಸ್ ಡೆತ್ ಕಾರ್ಡ್ ಇರೋದಂತೂ ಖಂಡಿತವಾಗ್ಲೂ ಆ ಮೇಜರ್ ಬ್ಲಾಕೇಜ್ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ರಿಯಲಿ ವೆರಿ ಕಾಂಪ್ಲಿಕೇಟೆಡ್ ಸ್ಪ್ರೆಡ್ ಇದು. ಯೂಶ್ವಲ್ ಆಗಿ ನಾವು ರೀಡಿಂಗ್ಸ್ನ ತಗೊಳ್ಬೇಕಾದ್ರೆ ಈ ಥರ ಕಾಂಪ್ಲಿಕೇಟೆಡ್ ಸ್ಪ್ರೆಡ್ಸ್ ಬರೋದು ತುಂಬ ಅಪರೂಪ. ಏನೋ ಬಿಕಾಸ್ ಇಲ್ಲಿ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಬಿಕಾಸ್ ಏಸ್ ಆಫ್ ಕಪ್ಸ್ ವಿತ್ ಏಸ್ ಆಫ್ ಸ್ವೋರ್ಡ್ಸ್. ಓಕೆ, ಸೊ ಲಾಟ್ ಆಫ್ ಫೀಲಿಂಗ್ಸ್, ಲಾಟ್ ಆಫ್ ಅಫೆಕ್ಷನ್ ಇರೋದು ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಬಿಕಾಸ್ ಈ ವ್ಯಕ್ತಿಗೆ ಏನೋ ಸಾಕಷ್ಟು ಅದರ್ ಆಪ್ಷನ್ಸ್ ಇದ್ರೂ, ಅದರ್ ಆಪ್ಷನ್ಸ್ ಅವ್ರಿಗೆ ಅವ್ರ ಜೀವನದಲ್ಲಿ ಇದ್ರೂ ಸಹ ಪೈಲ್ ನಂಬರ್ 2ನೇ ಫಸ್ಟ್ ಅವರು ಏನು ಅವ್ರಿಗೆ ಒಂಥರ ತುಂಬ ಅಫೆಕ್ಷನೇಟ್ ಪರ್ಸನ್. ನಿಮ್ಮ ಬಗ್ಗೆ ಲಾಟ್ ಆಫ್ ಜೆನ್ಯೂನ್ ಫೀಲಿಂಗ್ಸ್ ಇದೆ. ಆ್ಯಂಡ್ ಅವ್ರು ನಿಮ್ಮ ಜೊತೆ ಒಂದು ಹೊಸ ಶುರುವಾತನ್ನ ಮಾಡಬೇಕು, ಹೊಸ ಬಿಗಿನಿಂಗ್ ಏನು ಹೇಳ್ತಾರೆ, ನ್ಯೂ ಬಿಗಿನಿಂಗ್ ನಿಮ್ಮ ಜೊತೆ ಅವ್ರು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ಅಪ್ರೋಚ್ ಮಾಡಿ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು. ಪೈಲ್ ನಂಬರ್ 2 ಹತ್ರ ಎಲ್ಲನೂ ನನ್ನ ಹತ್ರ ಇರೋ ಎಲ್ಲ ಫೀಲಿಂಗ್ಸ್ನು ಪೈಲ್ ನಂಬರ್ 2ಗೆ ಹೇಳ್ಕೊಳ್ಬೇಕು ಅಂತ ಈ ವ್ಯಕ್ತಿ ಮನಸ್ಸಲ್ಲಿ ತುಂಬಾ ಇದೆ. ಆದರೆ ಇಲ್ಲಿ ಏನೋ 8 ಆಫ್ ಪೆಂಟಕಲ್ಸ್ ಕಾರ್ಡ್ ಕೂಡ ಇದೆ. ಸೊ 8 ಆಫ್ ಪೆಂಟಕಲ್ಸ್ ಕಾರ್ಡ್ ಏನು ಹೇಳಕ್ಕೆ ಇಷ್ಟಪಡುತ್ತೆ ಅಂದರೆ, ಐ ಥಿಂಕ್ ಈ ವ್ಯಕ್ತಿ ನಿಮ್ಮ ಪರ್ಸನ್ ಪೈಲ್ ನಂಬರ್ 2 ಯಾರಿದ್ದಾರೆ ಅಲ್ಲ, ಈ ವ್ಯಕ್ತಿ ನಿಮ್ಮ ಜೊತೆ ಇರೋ ಕನೆಕ್ಷನ್ನ ಒಂದು ಇನ್ವೆಸ್ಟ್ಮೆಂಟ್ ಥರ ನೋಡ್ತಾ ಇದ್ದಾರೆ.
ಓಕೆ, ಸೊ ಇದು ಲಾಂಗ್ ಟರ್ಮ್ವರೆಗೂ ಬರುತ್ತಾ, ಇದ್ರ ಫ್ಯೂಚರ್ ಏನು, ನಾನೇನಾದರೂ ಮೂವ್ ಮಾಡಿದ್ರೆ ಸಪೋಸ್ ಫೈಲ್ ನಂಬರ್ 2 ನನ್ನ ರಿಜೆಕ್ಟ್ ಮಾಡಿಬಿಟ್ರೆ ಹೇಗೆ. ಸೊ ಈ ವ್ಯಕ್ತಿ ಹೆಂಗೆ ಅಂದರೆ ತುಂಬ ಒಂಥರ ಸ್ಟಬರ್ನ್ ಪರ್ಸನ್. ಏನೇ ಆದರೂ ರಿಜೆಕ್ಷನ್ಸ್ನ ತಗೊಳ್ಳುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಅವ್ರಿಗೆ ಏನೇ ಆದರೂ 100% ಶೋರ್ ಇರಬೇಕು. ಈ ಕನೆಕ್ಷನಲ್ಲಿ ನನಗೇನೋ 100% ಸಿಗ್ತಾ ಇದೆ ಅಂದರೆ ಮಾತ್ರ ಈ ವ್ಯಕ್ತಿ ಮೂವ್ ಮಾಡ್ತಾರೆ. ಸೊ ಈ ಥರ ಒಂದು ಸ್ಟಬರ್ನ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ ನಿಮ್ಮ ಪರ್ಸನ್ ಫೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಇನ್ನೂ ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ, ಸೊ ಏನು ಇಂಟೆನ್ಷನ್ಸ್ ಅವ್ರಿಗೆ ಈ ಕನೆಕ್ಷನಲ್ಲಿ ಅನ್ನೋದನ್ನ ಇನ್ನೂ ಒಂದ್ಸತಿ ಚೆಕ್ ಮಾಡೋಣ. ಆ್ಯಂಡ್ ಲೆಟ್ ಮೀ ಪುಲ್ ಸಮ್ ಮೋರ್ ಕಾರ್ಡ್ಸ್. ಓಕೆ, ವೆರಿ ಸ್ಟಬರ್ನ್ ಪರ್ಸನ್, ಐ ಟೆಲ್ ಯು. ನಿಮ್ಮ ವ್ಯಕ್ತಿ ತುಂಬ ಒಂಥರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋವಂಥವ್ರು, ಎಮೋಷ್ನಲ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಓಕೆ, ಲೆಟ್ಸ್ ಸಿ. Okay, King of Wands. Okay, Star card. Okay, lot of attraction, passion. ನಿಮ್ಮಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ ಇದೆ. ಓ ಮೈ ಗಾಡ್, ಲುಕ್ ಅಟ್ ಇಟ್. ಸನ್ ಕಾರ್ಡ್ ಅಗೈನ್. ಸನ್ ಕಾರ್ಡ್ ಇಂಡಿಕೇಟ್ಸ್ ಪಾಸಿಟಿವಿಟಿ, ಒಂಥರ ಖುಷಿ, ಸಂತೋಷ, ಇದೆಲ್ಲಾನು ಇಂಡಿಕೇಟ್ ಮಾಡುವಂಥ ಕಾರ್ಡ್. ಆ್ಯಂಡ್ ಆಲ್ಸೋ ಚಾರಿಯಟ್. ಓಕೆ, ಐ ಟೆಲ್ ಯು ಕ್ಲಿಯರ್ಲಿ ಏನಂದರೆ ಫೈಲ್ ನಂಬರ್ 2, ಈ ಪರ್ಸನ್ ಯಾವ ವ್ಯಕ್ತಿ ನಿಮ್ಮ ಮೈಂಡಲ್ಲಿ ಇದ್ದಾರಲ್ಲ, ಸೊ ಈ ಪರ್ಸನ್ನಿಗೆ ನಿಮ್ಮ ಮೇಲೆ ಫಸ್ಟ್ ಆಫ್ ಆಲ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಅಫೆಕ್ಷನ್ ಇದೆ. ತುಂಬ ಪ್ರೀತಿ ಇದೆ, ತುಂಬ ಪ್ಯಾಷನ್ ಇದೆ. ಬಿಕಾಸ್ ಸ್ಟಾರ್ ಅಲಾಂಗ್ ವಿತ್ ದ ಸನ್ ಕಾರ್ಡ್. ಸೊ ಡೆಫಿನೆಟ್ ಆಗಿ. ಆ್ಯಂಡ್ ಆಲ್ಸೋ ಅದರ್ ಮೇಜರ್ ಕಾರ್ಡ್ಸ್ ಆರ್ ದೇರ್. ಸಿ, ಏಸ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಡೆಫಿನೆಟ್ ಆಗಿ ನಿಮ್ಮ ಮೇಲೆ ತುಂಬ ಲಾಟ್ ಆಫ್ ಫೀಲಿಂಗ್ಸ್ ಇದೆ, ಲಾಟ್ ಆಫ್ ಜೆನ್ಯೂನ್ ಫೀಲಿಂಗ್ಸ್ ಇದೆ. ಜಸ್ಟ್ ಹಾಗೆ ನಾರ್ಮಲ್ ಒಂದು ಫ್ಲಿಂಗ್ ಎನರ್ಜಿ ಅಥವಾ ಟೈಮ್ ಪಾಸ್ ಎನರ್ಜಿ ಅಲ್ಲ. ನಿಮ್ಮ ಜೊತೆ ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಆ್ಯಂಡ್ ಆಲ್ಸೋ ಚಾರಿಯಟ್ ಇದೆ. ಓಕೆ, ಚಾರಿಯಟ್ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್. ಸೊ ತುಂಬ ಪ್ಯಾಷನ್ ಇದ್ರೂ ನಿಮ್ಮ ಕಡೆ ಮೂಮೆಂಟ್ ಅಂದರೆ ನಿಮ್ಮ ಕಡೆ ಬರಬೇಕು, ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಅವ್ರಿಗೆ ಫೀಲಿಂಗ್ಸ್ ಎಲ್ಲನೂ ಸಹ ಅವ್ರು ಹೇಳ್ಕೊಳ್ಬೇಕು ಅನ್ನೋ ಒಂದು ಆಸೆ ತುಂಬ ಇದೆ ಅವ್ರಿಗೆ. ಓಕೆ, ಬಟ್ ಮೂಮೆಂಟ್ ತುಂಬ ಸ್ಲೋ ಇದೆ, ವೆರಿ ಸ್ಲೋ ಮೂಮೆಂಟ್. ತುಂಬ ನಿಧಾನಕ್ಕೆ, ಸಾಕಷ್ಟು ಯೋಚನೆ ಮಾಡಿ, ಆಸ್ ಐ ಟೋಲ್ಡ್ ಬಿಫೋರ್ ಆಲ್ಸೋ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸರಿ ತಪ್ಪು ಅನ್ನೋದನ್ನ ತಾಳೆ ಹಾಕಿ ನಂತರ ಬರಬೇಕು ಅನ್ನೋ ಒಂದು ಎನರ್ಜೀಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಕನೆಕ್ಷನ್ ಇಂದ ಒಂದು ಸೆಕ್ಯೂರಿಟಿ ಬೇಕು, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕು, ಒಂದು ಕ್ಲಾರಿಟಿ ಬೇಕಾಗಿದೆ ಈ ಕನೆಕ್ಷನ್ ಇಂದ. ಬಟ್ ವಿತ್ ದ ಸನ್ ಕಾರ್ಡ್ ಹೆಂಗೆ ಅಂದರೆ, ನೀವು ಒಂದು ಅವ್ರಿಗೆ ಒಂಥರ ಹಿಂಗೆ ಒಂದು ಖುಷಿನ ಕೊಡುತ್ತೆ, ಒಂದು ಕಾಮ್ ಫೀಲ್ ಕೊಡುತ್ತೆ ನಿಮ್ಮ ಜೊತೆ ಇದ್ದಷ್ಟೊತ್ತು ಅವ್ರಿಗೆ. ನೀವು ತುಂಬ ಹ್ಯಾಪಿನೆಸ್ನ ಕೊಡ್ತೀರಾ, ಜಾಯ್ನ ಕೊಡ್ತೀರಾ. ಬಿಕಾಸ್ ಸನ್ ಇಸ್ ದೇರ್, ವೆರಿ ಹ್ಯಾಪಿ ಫೀಲ್ ಆಗ್ತಾರೆ ಅವ್ರು ನಿಮ್ಮ ಜೊತೆ ಇದ್ದಷ್ಟೊತ್ತು. ಒಂದು ಪಾಸಿಟಿವ್ ವೈಬ್ಸ್ ಅವ್ರಿಗೆ ಬರುತ್ತೆ. ಆ್ಯಂಡ್ ಒಂದು ವಿಶ್ ಫುಲ್ಫಿಲ್ಮೆಂಟ್ ಥರ ಅವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ನೀವು ಅವ್ರನ್ನ ಗಮನಿಸಿದ್ರೆ ಪ್ರಾಬಬ್ಲಿ ನಿಮಗೆ ತುಂಬ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಸಮ್ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಅವ್ರ ಲೈಫಲ್ಲಿ ಆಗ್ತಾ ಇದೆ ನಿಮ್ಮಿಂದಾಗಿ. ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ನೀವು ಅವ್ರ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ಸಹ ತರ್ತಾ ಇದ್ದೀರಾ. ಬಿಕಾಸ್ ಡೆತ್ ಕಾರ್ಡ್ ಈಸ್ ಹಿಯರ್. ಓಕೆ, ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ಈ ಟ್ರಾನ್ಸ್ಫಾರ್ಮೇಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅವ್ರಿಗೆ ಅಷ್ಟು ಸುಲಭ ಅಲ್ಲ, ಅಷ್ಟು ಸ್ಮೂತ್ ಅಲ್ಲ. ಲಾಟ್ ಆಫ್ ಪೇಯ್ನ್ ಆಗ್ತಾ ಇದೆ. ಈ ಒಂದು ಕನೆಕ್ಷನ್ ಅಲ್ಲೂ ಸಹ ಅವ್ರಿಗೆ ತುಂಬ ಒಂದು ಪೇಯ್ನ್ ಇದೆ. ಎಷ್ಟು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು ಇದಷ್ಟು ಸ್ಮೂತ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ ಅವ್ರ ಲೈಫಲ್ಲಿ. ಬಟ್ ನೀವಂತೂ 100% ಅವ್ರ ಲೈಫಲ್ಲಿ ತುಂಬ ಚೇಂಜಸ್ನ, ತುಂಬ ಬದಲಾವಣೆಗಳನ್ನ ತರ್ತಾ ಇದ್ದೀರ. ಈ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಅಷ್ಟು ಸ್ಮೂತ್ ಆಗಿ ಇಲ್ದಿರೋದ್ರಿಂದ, ತುಂಬ ಪೇಯ್ನ್ ಕೊಡ್ತಾ ಇರೋದ್ರಿಂದ ಅವರು ಫೈಲ್ ನಂಬರ್ 2 ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಎಲ್ಲಿ ಇನ್ನು ನೀವು ಮತ್ತೆ ಅವ್ರ ಜೀವನಕ್ಕೆ ಬಂದರೆ ಅವರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಆ್ಯಂಡ್ ಈ ಬದಲಾವಣೆ ಅವ್ರನ್ನ ಸಾಕಷ್ಟು ಹರ್ಟ್ ಮಾಡುತ್ತೆ. ಸೊ ಇದರಿಂದೆಲ್ಲ ಆಗಿ ಅವರು ಏನು ಮಾಡ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅಷ್ಟು ಈಸಿಯಾಗಿ ಅವ್ರ ಜೀವನದೊಳಗೆ ಬಿಟ್ಕೊಳ್ತಾ ಇಲ್ಲ. ನೀವೇನಾದರೂ ಹೆಂಗೆ ಅವ್ರ ಯೋಚನೆ ಅಂದರೆ, ಫೈಲ್ ನಂಬರ್ 2 ನೀನು ನನ್ನ ಹತ್ರ ಬರಬೇಡ, ನೀನು ನನ್ನ ಹತ್ರ ಬಂದರೆ ನಾನು ನಿನಗೆ ಹರ್ಟ್ ಮಾಡ್ತೀನಿ. ಸೊ ಈ ಥರ ಒಂದು ಆಲೋಚನೆಗಳು ಅವರಲ್ಲಿ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ 3 ಆಫ್ ಸ್ವೋರ್ಡ್ಸ್ ವಿತ್ ದ ಡೆತ್ ಕಾರ್ಡ್. ಓಕೆ, ಸೊ ಮೇ ಬಿ ಅವ್ರಿಗೆ ಪಾಸ್ಟಲ್ಲೂ ಸಹ ಸಾಕಷ್ಟು ಹಾರ್ಟ್ ಬ್ರೇಕ್ಸ್ ಆಗಿದೆ ಅನ್ಸುತ್ತೆ. ಈಗ ಆಲ್ರೆಡಿ ಅವ್ರಿಗೆ ಯಾವುದೋ ಒಂದು
ಮೇಜರ್ ಹಾರ್ಟ್ ಬ್ರೇಕಿಂದ ಹೊರಗಡೆ ಬಂದಿದ್ದಾರೆ ಅಥವಾ ಬರ್ತಾ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ಒಂದು ಭಯ ಕಾಡ್ತಾ ಇದೆ. ಇನ್ನೆಲ್ಲಿ ನಿಮ್ಮನ್ನ ಅಷ್ಟು ಇಷ್ಟಪಟ್ಟು ನೀವು ಅವ್ರನ್ನ ಬಿಟ್ಟು ಹೋದ್ರೆ, ಇನ್ನು ಮತ್ತೆ ಇದು ನಿಮಗೆ ಹರ್ಟ್ ಮಾಡಿದ್ರೆ ಹಿಂಗೆ ತುಂಬ ಟಫ್ ಸಿಚುಯೇಷನ್ಸ್ನ ಅವ್ರ ಲೈಫಲ್ಲಿ ಫೇಸ್ ಮಾಡಿದ್ದಾರೆ ಅನ್ಸುತ್ತೆ ಈಗ ಆಲ್ರೆಡಿ. ಓಕೆ, ಲಾಟ್ ಆಫ್ ಡಿಫಿಕಲ್ಟ್ ಸಿಚುಯೇಷನ್ಸ್ನ ಫೇಸ್ ಮಾಡಿ ಬಂದಿದ್ದಾರೆ ಅವ್ರ ಲೈಫಲ್ಲಿ. ಆ್ಯಂಡ್ ಎಲ್ಲೋ ಈ ಸಿಚುಯೇಷನ್ಸ್ ಎಲ್ಲ ಅವ್ರನ್ನ ಮೆಂಟಲಿ ತುಂಬ ಸ್ಟ್ರಾಂಗ್ ಮಾಡಿದೆ, ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಮಾಡಿದೆ. ಬಟ್ ಸ್ಟಿಲ್ ಅಷ್ಟು ಈಸಿಯಾಗಿ ಅವ್ರ ಹಾರ್ಟ್ನ ಓಪನ್ ಅಪ್ ಮಾಡ್ಕೊಳ್ತಾ ಇಲ್ಲ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಹರ್ಟ್ ಆಗ್ಬಿಡುತ್ತೇನೋ ಅಂತ ಹೆದರ್ತಾ ಇದ್ದಾರೆ. ಇನ್ನೆಲ್ಲಿ ಈ ಫೀಲಿಂಗ್ಸ್ನ ನಾನು ಸರೆಂಡರ್ ಮಾಡಿದ್ರೆ ಪೈಲ್ ನಂಬರ್ 2 ಹತ್ರ, ಅಥವಾ ಯೂನಿವರ್ಸಿಗೆ ನನ್ನ ಪ್ರೀತಿನ ಸರೆಂಡರ್ ಮಾಡಿದ್ರೆ ಇನ್ನು ಎಲ್ಲಿ ನಾನು ಮತ್ತೆ ಹರ್ಟ್ ಆಗ್ತೇನೋ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ರೆಸಿಸ್ಟೆನ್ಸ್ ಇದೆ ಈ ಕನೆಕ್ಷನ್ ಬಗ್ಗೆ. ಅಷ್ಟು ಸುಲಭವಾಗಿ ಅವರು ಇದನ್ನ ಈಸಿಯಾಗಿ ಅವ್ರ ಒಳಗೆ ಬಿಟ್ಕೊಳ್ತಾ ಇಲ್ಲ. ಫೀಲಿಂಗ್ಸ್ ಇದೆ, ಬಟ್ ಪೈಲ್ ನಂಬರ್ 2ನ ಅವ್ರ ಜೀವನದಲ್ಲಿ ತುಂಬ ಈಸಿಯಾಗಿ ಸುಲಭವಾಗಿ ಅವರು ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ತುಂಬ ಗಾರ್ಡೆಡ್ ಅಪ್ ಆಗಿದ್ದಾರೆ. ಅಂಡ್ ಆಲ್ಸೋ ಲೆಟ್ಸ್ ಸಿ. ಓಕೆ, ಸಿ 8 ಆಫ್ ವಾಂಡ್ಸ್ ಇದೆ. ಸೊ ದಿಸ್ ಈಸ್ ಅ ಕಾರ್ಡ್ ಆಫ್ ರ್ಯಾಪಿಡ್ ಮೂವ್ಮೆಂಟ್. ಓಕೆ, ರ್ಯಾಪಿಡ್ ಆಕ್ಷನ್. ಸಮಟೈಮ್ಸ್ ಎಲ್ಲೋ ಈ ಪರ್ಸನ್ಗೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊಂಡು ಬಿಡಬೇಕು ಅನ್ನೋ ಅರ್ಜ್ ಬರುತ್ತೆ. ಬಟ್ ಅಟ್ ಅ ಸೇಮ್ ಟೈಮ್ ವಿತ್ ದ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಸೊ ವಿತ್ ದ ನೈಟ್ ಆಫ್ ಪೆಂಟಕಲ್ಸ್ ಏನಂದ್ರೆ ಅವ್ರು ತುಂಬ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕಡೆ ನಿಮ್ಮ ಹತ್ರ ಬಂದ್ಬಿಟ್ಟು ಎಲ್ಲಾನು ಹೇಳ್ಕೊಂಡ್ಬಿಡೋಣ ಅಂತ ಸಮಟೈಮ್ಸ್ ತುಂಬ ನಿಮ್ಮನ್ನ ಮಿಸ್ ಮಾಡ್ಕೊಂಡಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಆ ಥರ ಅನ್ಸುತ್ತೆ ಅವ್ರಿಗೆ, ನಿಮ್ಮ ಹತ್ರ ಬಂದ್ಬಿಡೋಣ ಈಗಲೇನೆ ಎಲ್ಲಾನು ಹೇಳ್ಕೊಂಡ್ಬಿಡೋಣ, ಅದು ನನ್ನ ಫೀಲಿಂಗ್ಸ್ ಎಲ್ಲಾನು ಶೇರ್ ಮಾಡೋಣ ಅಂತ. ಬಟ್ ಅಟ್ ಅ ಸೇಮ್ ಟೈಮ್ ಅವ್ರು ತುಂಬ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಫ್ ಮೂಮೆಂಟ್ಸ್ ಕಾರ್ಡ್ ಸಹ ಇದೆ ಇಲ್ಲಿ. 8 ಆಫ್ ವಾಂಡ್ಸ್ ಇರೋದಾಗಿರ್ಬಹುದು ಅಥವಾ ಚಾರಿಯೇಟ್. ಸೊ ಇದೆಲ್ಲ ತುಂಬ ಮೂಮೆಂಟ್ ಕಾರ್ಡ್ಸ್ ಮೂಮೆಂಟ್ನ ಇಂಡಿಕೇಟ್ ಮಾಡುವಂಥ ಕಾರ್ಡ್ಸ್ಗಳು. ಸೊ ತುಂಬ ನಿಮ್ಮ ಹತ್ರ ಬರಬೇಕು, ಏನೋ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂತ ತುಂಬ ಈ ವ್ಯಕ್ತಿ ಮನಸ್ಸಲ್ಲಿ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ಈ ವ್ಯಕ್ತಿಗೆ ಸೇಫ್ಟಿ ಬೇಕು, ರಿಸ್ಕ್ ಇರಬಾರ್ದು. ರಿಸ್ಕ್ ಅನ್ಸಿದ್ರೆ ಅವ್ರು ಮೂವ್ ಮಾಡಲ್ಲ. ಆ್ಯಂಡ್ ಆಸ್ ಐ ಟೋಲ್ಡ್, ಇದರಲ್ಲಿ ಈ ಕನೆಕ್ಷನಲ್ಲಿ ಸಮ್ ಮೇಜರ್ ಬ್ಲಾಕೇಜಸ್ ಇರೋದಂತೂ ಖಂಡಿತವಾಗ್ಲೂ ಸಮ್ ಥರ್ಡ್ ಪಾರ್ಟಿ ಬ್ಲಾಕೇಜಸ್. ಓಕೆ, ಥರ್ಡ್ ಪಾರ್ಟಿ ಬ್ಲಾಕೇಜಸ್ ಇರೋದು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. ಮೇ ಬಿ ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರಬಹುದು ಅಥವಾ ಮ್ಯಾರೇಜ್ ಆಗಿರಬಹುದು, ಏನೋ ಒಂದು ಸಮಥಿಂಗ್ ಅದು ಐ ಥಿಂಕ್ ಯು ಬೆಟರ್ ನೋ ಪೈಲ್ ನಂಬರ್ 2 ಅಲ್ವಾ. ಸೊ ಸಮ್ ಮೇಜರ್ ಬ್ಲಾಕೇಜಸ್ ಅಂತೂ ಇರೋದು ಖಂಡಿತ. ಸೊ ಅದಕ್ಕೆ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಇದು ರಿಸ್ಕ್ ಆಗುತ್ತೆ, ಈ ಕನೆಕ್ಷನ್ ಇಲ್ಲಿ ನಾನು ಮುಂದುವರೆದ್ರೆ ಖಂಡಿತವಾಗ್ಲೂ ನನಗೇನೋ ರಿಸ್ಕ್ ಇದೆ, ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಭಯನೂ ಪಡ್ತಾ ಇದ್ದಾರೆ. ಈ ಕನೆಕ್ಷನ್ ವರ್ತ್ ಇದೆಯಾ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಅವ್ರ ಮನಸ್ಸಲ್ಲಿ ಕಾಡ್ತಾ ಇದೆ. ಇಷ್ಟೆಲ್ಲ ರಿಸ್ಕ್ ತಗೊಂಡ್ರ ಆಮೇಲೆ ಮತ್ತೆ ಹಾರ್ಟ್ ಬ್ರೇಕ್ ಆದರೆ ಮತ್ತೆ ನಾನು ಹರ್ಟ್ ಆದರೆ ಏನು ಮಾಡೋದು ಅನ್ನೋದನ್ನು ಸಹ ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅವ್ರ ಮೈಂಡ್ ಒಳಗೇನೆ. ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ದೂರದಿಂದನೇ, ಅಥವಾ ಸಾಕಷ್ಟು ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಕ್ಷನ್ ತಗೊಳ್ಳೋದಕ್ಕೆ ಮುಂಚೆ ಪ್ರತಿಯೊಂದನ್ನು ಸಹ ತುಂಬಾ ಡೀಟೈಲ್ ಆಗಿ ಅನಲೈಸ್ ಮಾಡ್ತಾರೆ. ಒಂದು ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಆಗಿರೋದ್ರಿಂದ ಅವರು ಹಿಂಗೆ ಅಂದ್ರೆ ಈ ಕನೆಕ್ಷನ್ ಪೈಲ್ ನಂಬರ್ 2 ಜೊತೆ ನಾನು ಏನಾದ್ರು ಕನೆಕ್ಷನ್ ಮಾಡ್ಕೊಂಡ್ರೆ, ಅಥವಾ ಈ ಕನೆಕ್ಷನ್ ಪೈಲ್ ನಂಬರ್ 2 ಜೊತೆ ಏನಿದೆ, ಸೊ ಅದರಿಂದ ನನಗೆ ಲಾಂಗ್ ಟರ್ಮ್ ಫ್ಯೂಚರ್ ಇದೆಯಾ, ಪೈಲ್ ನಂಬರ್ 2 ಜೊತೆ ಇರೋ ಕನೆಕ್ಷನ್ ನನಗೆ ಲೈಫ್ ಟೈಮ್ಗೆ ಬರುತ್ತಾ, ಸೊ ಹೀಗೆಲ್ಲ ಅನಲೈಸ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಪಾತ್ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಂದರೆ ಅವ್ರು ಖಂಡಿತವಾಗ್ಲೂ ಮೂವ್ ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲೋ ಒಂದು ಕಡೆ ಅವ್ರು ತುಂಬ ಈ ಕನೆಕ್ಷನ್ ಬಗ್ಗೆ ಹೋಪ್ಲೆಸ್ ಆಗಿದ್ದಾರೆ, ಹೋಪ್ಸ್ ಕಳ್ಕೊಂಡಿದ್ದಾರೆ. ಈ ಕನೆಕ್ಷನ್ ಮುಗ್ದೇ ಹೋಗಿದೆ, ಕನೆಕ್ಷನ್ ಇದು ಇನ್ಯಾವತ್ತಿಗೂ ಸರಿ ಹೋಗಲ್ಲ, ಅಥವಾ ಇದರಿಂದ ಏನು ಫ್ಯೂಚರ್ ಇಲ್ಲ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ಥರದ ನೆಗೆಟಿವಿಟಿ ಕೂಡ ಅವರಲ್ಲಿ ಕಾಣಿಸ್ತಾ ಇದೆ. ಸೊ ಲಾಟ್ ಆಫ್ ಫೀಲಿಂಗ್ಸ್ ಮನಸ್ಸೊಳಗೆ ಇದ್ರೂ ಸಹ ಕನೆಕ್ಷನ್ ಎಲ್ಲೋ ಎಂಡ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ಅನ್ನೋ ಥರ ಒಂದು ಭಾವನೆ ಅವ್ರಿಗೆ. ತುಂಬ ಹೋಪ್ಸೇ ಇಲ್ಲ, ನನಗಿದು ಸಾಧ್ಯನೇ ಇಲ್ಲ, ಇದು ಅಸಾಧ್ಯ, ತುಂಬ ರಿಸ್ಕಿ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ನ. ಆದರೆ ಇವನು 2 ಆಫ್ ಕಪ್ಸ್ ಇದೆ ಆ್ಯಂಡ್ ಆಲ್ಸೋ 4 ಆಫ್ ವಾಂಡ್ಸ್. ಓಕೆ, ಸೊ 2 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ವಾಂಡ್ಸ್ ಇಟ್ ಆಲ್ವೇಸ್ ಇಂಡಿಕೇಟ್ ಸಮ್ ಸೋಲ್ಮೇಟ್ ಕನೆಕ್ಷನ್. ಇವೆರಡು ಬಂದಿರೋದ್ರಿಂದ ಕಾರ್ಡ್ಸ್ ಒಟ್ಟಿಗೆ ಸಮ್ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂಥ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲೊಂದು ಕಡೆ ನೀವಿಬ್ರು ತುಂಬ ಮಿರರ್ ಮಾಡ್ತಾ ಇದ್ದೀರಾ, ನಿಮ್ಮಿಬ್ರು ಬಿಹೇವಿಯರ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಎಲ್ಲ ಮಿರರಿಂಗ್ ಕೈಂಡ್ ಆಫ್ ಎನರ್ಜೀಸ್ ಇದೆ. ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ ಎಮೋಷನಲ್ ಬಾಂಡ್ ಇದೆ, ಸ್ಟ್ರಾಂಗ್ ಎಮೋಷನಲ್ ಪುಲ್ ಇದೆ, ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ ಇಬ್ರು ಮಧ್ಯ. ಸೊ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಸ್ಟ್ರಾಂಗ್ ಬಾಂಡ್ ಇದೆ, ಸ್ಟ್ರಾಂಗ್ ಕನೆಕ್ಷನ್ ಇದೆ. ಬಟ್ ಈ ಪ್ರಾಬ್ಲಮ್ ಏನಂತ ಅಂದರೆ ಈ ಪರ್ಸನ್ ಸಿಚುಯೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಕನೆಕ್ಷನ್ಗಿಂತನೂ. ಓಕೆ, ಸೊ ನಿಮ್ಮ ಗೈಡೆನ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಓಕೆ,
ನಾನು ಪೈಲ್ ನಂಬರ್ 1ಗೆ ಗೈಡೆನ್ಸ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಬಟ್ ಪೈಲ್ 2 ಯಾಕೋ ನನಗೆ ತುಂಬ ಕಾಂಪ್ಲಿಕೇಟೆಡ್ ಪೈಲ್ ಅಂತ ಅನ್ನಿಸ್ತಾ ಇದೆ. ಸೊ ಐ ಫೀಲ್ ನಿಮಗೆ ಒಂದು ಗೈಡೆನ್ಸ್ ಚೆಕ್ ಮಾಡೋದು ಒಳ್ಳೆಯದು ಅಂತ. ಸೊ ಲೆಟ್ಸ್ ಸಿ ನಿಮ್ಮ ಗೈಡೆನ್ಸ್ ಏನಿದೆ ಅಂತ. ಓಕೆ, ಲೆಟ್ಸ್ ಚೆಕ್. ಪ್ಲೀಸ್ ಗೈಡೆನ್ಸ್ ಕೊಡಿ ಪೈಲ್ ನಂಬರ್ 2ಗೆ. ಏನು ಗೈಡೆನ್ಸ್ ಇದೆ ಅಂತ ಹೇಳಿ ಪ್ಲೀಸ್. Two of Cups. Wow. Ace of Wands. Oh God, nice, very nice. And the Empress. Okay. So pile number 2, I think ಇಲ್ಲಿ 2 of Cups ಇದೆ, Ace of Wands ಇದೆ. ಸೊ ಈ ಎನರ್ಜೀಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಶುರು ಅಥವಾ ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಬರುತ್ತೆ. ಅದು ಈ ಪರ್ಸನ್ನೇ ಆಗಿರಬಹುದು ಅಥವಾ ಬೇರೆ ಪರ್ಸನ್ ಆಗಿರಬಹುದು. ಬಟ್ ನಿಮ್ಮ ಜೀವನದಲ್ಲಿ ಒಂದು ಟ್ರೂ ಲವ್ ಬರೋ ಚಾನ್ಸಸ್ 100% ಇಲ್ಲಿ ಕಾಣಿಸ್ತದೆ. ಬಿಕಾಸ್ 2 of Cups ಅಲಾಂಗ್ ವಿತ್ Ace of Wands. ಓಕೆ, ಸೊ ಖಂಡಿತವಾಗ್ಲೂ ಒಬ್ಬ ರೈಟ್ ಪರ್ಸನ್ ನಿಮಗೆ ರೈಟ್ ಟೈಮಲ್ಲಿ ನಿಮ್ಮ ಲೈಫ್ನಲ್ಲಿ ಎಂಟ್ರಿ ಕೊಡ್ತಾರೆ, ಅದಂತೂ ಫಾರ್ ಶೋರ್. ಆ್ಯಂಡ್ ಅದು ಈ ವ್ಯಕ್ತಿನೇ ಆಗಿರ್ಬೋದು, ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆ ಪರ್ಸನ್ ಆಗಿರಬಹುದು, ಅಥವಾ ಇನ್ನೊಬ್ರು ಸಮ್ ಒನ್ ಬೆಟರ್ ದ್ಯಾನ್ ದಿಸ್ ಪರ್ಸನ್ ಆಗಿರ್ಬೋದು. ಬಟ್ ಖಂಡಿತವಾಗ್ಲೂ ರೈಟ್ ಪರ್ಸನ್ ಬರ್ತಾರೆ. ಆ್ಯಂಡ್ ಈ ರೈಟ್ ಪರ್ಸನ್ ನಿಮ್ಮ ಜೊತೆ ಇರೋ ಕನೆಕ್ಷನ್ನ ಒಂದು ಸ್ಟೇಬಲ್ ಕಮಿಟೆಡ್ ರಿಲೇಶನ್ಶಿಪ್ ಕಡೆಗೆ ತಗೊಂಡು ಹೋಗ್ತಾರೆ, ಅದಂತೂ ಫಾರ್ ಶೋರ್. ಆ್ಯಂಡ್ ಆಲ್ಸೋ ಎಂಪ್ರೆಸ್ ಈಸ್ ಹಿಯರ್. ಇಲ್ಲ ಒಂದು ಕಡೆ ಈ ವ್ಯಕ್ತಿ ಜೊತೆ ರೈಟ್ ನಾವು ಯಾವ ಪರ್ಸನ್ ಬಗ್ಗೆ ನೀವು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಆ ಪರ್ಸನ್ ಜೊತೆ ತುಂಬ ನೀವು ಒಂದು ಸ್ಟ್ರಾಂಗ್ ಎಮೋಷನಲ್ ಬಾಂಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಎಲ್ಲ ಎಫರ್ಟ್ಸು ಬರೀ ನೀವೇ ಹಾಕ್ತಾ ಇದ್ದೀರಾ, ನೀವೇ ತುಂಬ ಎಮೋಷ್ನಲ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನಲ್ಲಿ. ಬಟ್ ಆ ವ್ಯಕ್ತಿಯಿಂದ, ಯಾವ ಪರ್ಸನ್ ನೀವು ಮೈಂಡಲ್ಲಿ ಇದ್ದಾರಲ್ಲ, ಆ ವ್ಯಕ್ತಿ ಕಡೆಯಿಂದ ಅಷ್ಟೇ ಒಂದು 100% ಎಫರ್ಟ್ ನಿಮ್ಮಷ್ಟೇ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಈ ಏನು ಕನೆಕ್ಷನ್ ಇದೆ ಅದು ಯೂನಿವರ್ಸ್ ನಿಮಗೆ ಲರ್ನ್ ಮಾಡೋದಕ್ಕೆ, ನಿಮಗೆ ಸಾಕಷ್ಟು ಗ್ರೋ ಮಾಡೋದಕ್ಕೆ ಕೊಟ್ಟಿರೋಂತಹ ಒಂದು ಕನೆಕ್ಷನ್. ಇದರಲ್ಲಿ ನೀವು ಸಾಕಷ್ಟು ಕಲೀರಿ. ಒಂದು ಪೇಷನ್ಸ್ ಆಗಿರ್ಬೋದು, ಅಥವಾ ಒಂದು ಡೀಪರ್ ನೋಯಿಂಗ್, ನಿಮ್ಮೊಳಗಿನ ಸೆಲ್ಫ್ ಲವ್ ಅಂತ ಹೇಳ್ತಾರಲ್ಲ, ಆ ಸೆಲ್ಫ್ ಲವ್ನ ಕಲ್ಟಿವೇಟ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು. ಸಮ್ ಸ್ಪಿರಿಚುವಲ್ ಕಡೆಗೆ ನೀವು ಹೋಗುವಂಥದ್ದಾಗಿರ್ಬೋದು. ಸೊ ಈ ಎಲ್ಲ ಒಂದು ಲೆಸನ್ಸ್ನ ಈ ಕನೆಕ್ಷನ್ ಮೂಲಕ ನಿಮಗೆ ಯೂನಿವರ್ಸ್ ಟೀಚ್ ಮಾಡ್ತಾ ಇದೆ. ಆದಷ್ಟು ಎಮೋಷನಲ್ ಆಗಿ ಡಿಟ್ಯಾಚ್ಡ್ ಆಗಿರಿ. ಆ್ಯಂಡ್ ತುಂಬ ಅನ್ನೆಸೆಸರಿ ಬರ್ಡನ್ನ ನೀವೇ ತಗೊಳ್ಬೇಡಿ. ಈ ವ್ಯಕ್ತಿ ನಿಮ್ಮವರಾಗಿದ್ರೆ ಅವರು ಅಷ್ಟೇ ನೀವೆಷ್ಟು ಕೊಡ್ತಾ ಇದ್ದೀರೋ ಅಷ್ಟೇ ಈಕ್ವಲ್ ಆಗಿ ನಿಮಗೆ ಇದರಲ್ಲಿ ಈ ಕನೆಕ್ಷನಲ್ಲಿ ಅವೈಲಬಲ್ ಇರ್ತಾ ಇದ್ರು. ಒಂದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಈ ಕನೆಕ್ಷನಲ್ಲಿ ಇರ್ತಿತ್ತು. ಸೊ ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ನಿಮಗೆ ಈ ವ್ಯಕ್ತಿ ಆಗಿರಬಹುದು ಅಥವಾ ಸಮ್ ಒನ್ ಬೆಟರ್ ದ್ಯಾನ್ ದಿಸ್ ಪರ್ಸನ್ ಆಗಿರಬಹುದು, ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಬರ್ತಾರೆ. ಹ್ಯಾವ್ ಪೇಷನ್ಸ್ ಆ್ಯಂಡ್ ಬಿ ಪಾಸಿಟಿವ್ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಇಷ್ಟ ಆಗಿತ್ತು, ಪೈಲ್ ನಂಬರ್ 2 ನಿಮ್ಮದು. ಆ್ಯಂಡ್ ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ಸೊ ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿ ನಿಮ್ಮ ಲೈಫ್ಗೆ ಇದು ರೆಸೊನೇಟ್ ಆಗಿದೆ, ನಿಮ್ಮ ಲೈಫ್ ಸಿಚುವೇಶನ್ಗೆ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ರೆಸೊನೇಟ್ ಆಗಿರೋದು ಖಂಡಿತ ಅಂತ ಅನ್ಸಿದ್ರೆ ನೀವು ಎನರ್ಜೀಸ್ನ ಬೇಕಾದರೆ ಕ್ಲೈಮ್ ಮಾಡ್ಕೋಬಹುದು ಬೈ ಕಮೆಂಟಿಂಗ್ 1111 ಕಮೆಂಟ್ ಸೆಕ್ಷನ್ನಲ್ಲಿ. ಓಕೆ, ಸೊ ದಿಸ್ ವಾಸ್ ದ ರೀಡಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಆ್ಯಂಡ್ ಟೇಕ್ ಕೇರ್. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.